ಇದೀವಿ. ಹೌದು. ಆದ್ರೆ ಯಾಕೆ ಶುರು ಮಾಡ್ತಾ ಇದೀವಿ? ಗೀತೆಯ ಮಹತ್ವ ಏನು? ಇದು ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ? ಹಾಗಾಗಿ ನಮ್ಮ ಆತ್ಮನಿರತ ಚೈತನ್ಯ ಸ್ವಾಮೀಜಿಯರು ಇವಾಗ ನಮ್ಗೆ ಗೀತೆಯ ಮಹತ್ವ ಕುರಿತು ಒಂದು 2 ಮಾತುಗಳನ್ನ ಹೇಳಲಿಕ್ಕಿದ್ದಾರೆ. ಸ್ವಾಮೀಜಿ, ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಧ್ಯಾಯಾಮೋಧವಳಾವಗುಂಠನವತಿ ತೇಜೋಮಯೀಂ ನೈಷ್ಠಿಕೀಂ ಸ್ನಿಗ್ಧಾಪಾಂಗವಿಲೋಕಿನೀಂ ಭಗವತೀಂ ಮಂದಸ್ಮಿತಶ್ರೀಮುಖೀಂ ವಾತ್ಸಲ್ಯಾಮೃತವರ್ಷಿಣೀಂ ಸುಮಧುರಂ ಸಂಕೀರ್ತನಾಲಾಪಿನೀಂ ಶ್ಯಾಮಾಂಗೀಂ ಮಧುಸಿಕ್ತಸೂಕ್ತಿಂ ಅಮೃತಾನಂದಾತ್ಮಿಕಾಮೀಶ್ವರೀ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಅಮೃತೇಶ್ವರ್ಯೈ ನಮಃ. ನನ್ನ ಗುರುಗಳಾದ, ನನ್ನ ಸರ್ವಸ್ವವೂ ಆದ ಮಾತಾ ಅಮೃತಾನಂದಮಯಿ ದೇವಿ ಅಮ್ಮ ಅವರ ಪಾದಾರವಿಂದಕ್ಕೆ ಮನದಲ್ಲಿ ಸಾಷ್ಟಾಂಗ ನಮಸ್ಕರಿಸ್ತಾ, ಗೀತಾ ನಾಯಕ ಕೃಷ್ಣನ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸ್ತಾ, ಎಲ್ಲ ಪುಟಾಣಿ ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು, ಅಭಿನಂದನೆಗಳು. ಕೃಷ್ಣ ಕರೆ ವಾಣಿಯನ್ನ ನಿಮ್ಮೆಲ್ಲರಿಗೆ ತಲುಪಿಸುವಂತಹ ಸಂಕಲ್ಪವನ್ನ, ಕೈಂಕರ್ಯವನ್ನ ಹೊತ್ತು ಇವತ್ತು ಈ ಸಭೆ ಆಯೋಜಿಸೋದಕ್ಕೆ ಕಾರಣೀಭೂತರಾದಂತಹ ಅವರೆಲ್ಲರಿಗೂ ಕೂಡ, ತಂಡದವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಕೂಡ ಪ್ರಾರಂಭದಲ್ಲೇ ಹೇಳ್ತೇನೆ, ಯು ಆರ್ ಆಲ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಕೃಷ್ಣನ ಕರೆ, ಬಿಕಾಸ್ ಯು ಆರ್ ಚೋಸನ್ ಬೈ ಕೃಷ್ಣ. ನೀವೆಲ್ಲರೂ ಕೂಡ ಕೃಷ್ಣನಿಂದ ಆಯ್ಕೆ ಮಾಡಲ್ಪಟ್ಟಿದ್ದೀರಾ ಮಕ್ಕಳೇ. ಅವನ ವಾಣಿಯನ್ನ ನಾವು ಕೇಳಬೇಕು, ಅವನು ಹೇಳಿರುವ ರೀತಿಯಲ್ಲಿ ನಾವು ನಡಿಬೇಕು ಅಂದ್ರೆ ಅವನ ವಿಶೇಷ ಕೃಪೆ ಬೇಕು. ಅದು ಈ ಒಂದು ಕಾಲದ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ದಾಳಿಂಬೆ ಹಣ್ಣಿನಂತೆ ಬಿಚ್ಚಿದ ದಾಳಿಂಬೆ ಹಣ್ಣು ಮಣಿಮಣಿಯಾಗಿ ಹೇಗೆ ಕಾಣುತ್ತೆ, ಆತರ ಮನಸ್ಸು ಅತ್ತ ಇತ್ತ ಓಡುವಂತ ಕಾಲ ಇದು. ಅಂಥದ್ರಲ್ಲಿ ನೀವು ನಿಮ್ಮ ಮನಸ್ಸನ್ನ ಮಾಡಿ ಕೃಷ್ಣನ ವಾಣಿಯನ್ನ ಕೇಳಬೇಕು ಅಂತ, ಕೆಲವೊಮ್ಮೆ ನಿಮ್ಮಿಂದಲೂ ಆಗಿರ್ಬಹುದು, ಸ್ಕೂಲಿಂದನೂ ಆಗಿರ್ಬಹುದು, ನಿಮ್ಮ ಪೋಷಕರಿಂದನೂ ಆಗಿರ್ಬಹುದು, ಏನೇ ಕಾರಣ ನಿಮಿತ್ತವಾಗಿದ್ರು ಕೃಷ್ಣನಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಲ್ಪಟ್ಟಿದ್ದೀರಾ. ಸೊ ನೀವೆಲ್ಲರೂ ಕೂಡ ವಿಶೇಷವಾಗಿ ಅನುಗ್ರಹಿತರಾಗಿದ್ದೀರಾ. ಕೃಷ್ಣನ ಅಂಬಾಸಿಡರ್ ಆಗ್ತಾ ಇದ್ದೀರಾ ನೀವು, ಕೃಷ್ಣನ ರಾಯಭಾರಿಗಳು ನೀವು. ಗೀತಾ ಅಂಬಾಸಿಡರ್, ಗೀತಾ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ತನ್ನ ಮಾತು ಬೇರೆ ಅಲ್ಲ, ಆ ಪ್ರತಿಯೊಂದು ಮಾತಲ್ಲಿ ಕೃಷ್ಣನೇ ಇದ್ದಾನೆ. ಅವನ ರಾಯಭಾರಿಗಳು ನೀವು. ಸೊ ವಿಶೇಷವಾಗಿ ಅನುಗ್ರಹಿತರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ, ಯಾತಕ್ಕೆ ನಾವು ಗೀತೆ ಓದ್ಬೇಕು, ಗೀತೆ ಓದೋದ್ರಿಂದ ಏನು ನಮ್ಗೆ ಲಾಭ, ನನ್ನ ಜೀವನದಲ್ಲಿ ಪರಿವರ್ತನೆ ಆಗುತ್ತೋ ಅಂತೆಲ್ಲ ನಾವು ಕೇಳ್ಬೋದಲ್ವಾ. ಆತರ ಕೆಲವೊಂದು ಡೌಟ್ಸ್ ಇರ್ಬೋದು ಮಕ್ಕಳಿಗೆ. 5ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ತನಕ ಎಲ್ಲ ಮಕ್ಕಳು ಇದ್ದೀರಾ. ಸೊ ಅದನ್ನ ನಾವು ತಿಳ್ಕೊಳ್ಳೋದು ಈ ಪ್ರಾರಂಭದ ದಿನ. ಇವತ್ತು ರೋಹಿಣಿ ನಕ್ಷತ್ರ, ಈಗಾಗಲೇ ಹೇಳಿದ್ದಾರೆ ಕೋಕಿಲ ಅಕ್ಕ ಅವರು. ರೋಹಿಣಿ ನಕ್ಷತ್ರ ಕೃಷ್ಣ ಹುಟ್ಟಿದಂತಹ ನಕ್ಷತ್ರ. ಅವನ ಈ ಶುಭ ನಕ್ಷತ್ರದಂದು ನಾವೆಲ್ಲ ಅವನ ವಾಣಿಯನ್ನ ಕಲಿತುಕೊಳ್ತಾ, ಅದರ ಅರ್ಥವನ್ನ ಅರ್ಥ ಮಾಡಿಕೊಂಡು ಅದನ್ನ ಜೀವನದಲ್ಲಿ ಮೈಗೂಡಿಸ್ಕೊಳ್ಳುವಂತಹ ರಾಯಭಾರಿಗಳಾಗ್ತಾ ಇದ್ದೇವೆ. ಶುಭ ಆರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ಸಣ್ಣ ಕಥೆ ಮೂಲಕ ನಾನು ಪ್ರಾರಂಭ ಮಾಡ್ತೀನಿ. ಯಾಕೆ ನಾವು ಗೀತೆಯನ್ನ ಓದ್ಬೇಕು, ಗೀತೆಯನ್ನ ಓದೋದ್ರಿಂದ ಏನು ನಮ್ಗೆ ಲಾಭ ಅನ್ನೋದ್ರದ್ದು ಇಡೀ ಸಾರವನ್ನ ಒಂದು ಸಣ್ಣ ಕಥೆಯ ಮೂಲಕ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಒಂದು ಹಳ್ಳಿ, ಅದ್ರ ದೊಡ್ಡ ದೇವಸ್ಥಾನ ಆಯ್ತು, ಪ್ರಾಚೀನ ದೇವಸ್ಥಾನ. ತುಂಬಾ ಜನ ಬರ್ತಾ ಇದ್ರು ಅಲ್ಲಿ.
ಅಲ್ಲಿ ಒಂದು ಪರಿವಾರದಲ್ಲಿ ಒಂದು ಶಿಶು ಜನ್ಮ ಆಯ್ತು. 4-5 ವರ್ಷ ಹುಡುಗ ಇದ್ದಾನೆ. ಅವನು ಏನೋ ಕಾರಣಾಂತರದಿಂದ ಪಾಪ ಅವನ ತಂದೆ ತಾಯಿನ ಕಳ್ಕೊಂಡ್ ಬಿಡ್ತಾನೆ, ಅನಾಥನಾಗ್ಬಿಡ್ತಾನೆ. ಜೀವನೋಪಾಯಕ್ಕಾಗಿ ಏನ್ ಮಾಡ್ತಾ ಇದ್ದ, ಹಾಗೆ ಅವನು ಆ ಹುಡುಗ ಅಲ್ಲಿ ಇಲ್ಲಿ ನಡೀತಾ ಈ ದೇವಸ್ಥಾನದ ಹತ್ರ ಬರ್ತಾನೆ. ಅಲ್ಲಿ ನೋಡ್ತಾನೆ ಭಿಕ್ಷುಕರೆಲ್ಲ ಅಲ್ಲಿ ಕೂತಿದ್ರು, ಅವ್ರು ಭಿಕ್ಷೆ ಬೇಡ್ತಾ ಇದ್ದಾರೆ. ಬಂದಂತಹ ದುಡ್ಡಲ್ಲಿ ಅವರು ಮಧ್ಯಾಹ್ನ ಊಟನೋ ಏನೋ ಮಾಡ್ಕೊಂಡಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಇವನು ನೋಡ್ದ ಪುಟಾಣಿ ಹುಡುಗ, ಅವನಲ್ಲಿ ಒಂದು ಪೆಟ್ಟಿಗೆ ಇತ್ತಂತೆ, ದೊಡ್ಡ ಪೆಟ್ಟಿಗೆ, ತುಂಬಾ ಚೆನ್ನಾಗಿತ್ತು ಪೆಟ್ಟಿಗೆ ನೋಡೋದಕ್ಕೆ. ಅದು ಬೀಗ ಹಾಕಿತ್ತು. ಅದ್ರ ಮೇಲೆ ಹೋಗಿ ಕೂತ್ಕೊಂಡ. ತುಂಬಾ ಸಂತೋಷ ಆಯ್ತು ಅವನ್ಗೆ, ಒಳ್ಳೆ ಸೀಟ್ ಸಿಕ್ತಲ್ಲಪ್ಪ ಅಂತ ಹೇಳಿ ಹಾಗೆ ಕೂತ್ಕೊಂಡ. ಹೋಗೋ ಬರೋ ಜನ ಏನ್ ಮಾಡಿದ್ರು, ಬಾಕಿ ಭಿಕ್ಷುಕರಿಗೆ ಹಾಕ್ತಾ ಇದ್ರಲ್ಲ ದುಡ್ಡು, ಇವನು ನೋಡಿದ್ರು ಇವನಿಗೂ 1-2 ಕಾಸು ಹಾಕಿದ್ರು. ಹಾಗೆ ಅವ್ನು ಸ್ಟಾರ್ಟ್ ಮಾಡ್ಕೊಂಡ. ಎಷ್ಟೋ ದಿನಗಳು ಕಳೀತು, ವರ್ಷಗಳು ಕಳೀತು, ದೊಡ್ಡವನಾದ, ವಯಸ್ಸಾಗಿ ಹೋಯ್ತು. ಅವನ ಜೀವನೋಪಾಯ ಏನಾಯ್ತು, ಆ ದೇವಸ್ಥಾನದ ಹೊರಗಡೆ ಇರುವ ಆ ಸುಂದರವಾದ ಬೀಗ ಹಾಕಲ್ಪಟ್ಟಿರ್ತಕ್ಕಂತಹ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಅವನದು ಸೀಟ್ ಆಗ್ಬಿಡ್ತು, ಖಾಯಂ ಆಗ್ಬಿಡ್ತು. ಆ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ. ಇದು ಅವನು ಪ್ರೊಫೆಷನ್ ಆಯ್ತು. ವೃದ್ಧನಾದ, ವಯಸ್ಸಾಯ್ತು. ಒಂದು ದಿವಸ ಯಾರೋ ಒಬ್ಬ ವ್ಯಕ್ತಿ ದೇವಸ್ಥಾನದಿಂದ ಹೊರಗಡೆಗೆ ಬಂದ, ಎಲ್ಲರಿಗೂ ಕಾಸು ಹಾಕ್ತಾ ಇವನ ಹತ್ರ ಬಂದು ನೋಡ್ದ. ಪೆಟ್ಟಿಗೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಅವನು ಈ ಭಿಕ್ಷುಕನ ಹತ್ರ, ಈ ಅನಾಥ ಹುಡುಗ ದೊಡ್ಡವನಾಗಿದ್ದಾನಲ್ಲ, ಈ ಭಿಕ್ಷುಕನ ಹತ್ರ ಹಾಗೆ ವಾರ್ತಾಲಾಪ ಮಾಡ್ತಾ ಕೇಳ್ದ, ಅಪ್ಪ ಈ ಪೆಟ್ಟಿಗೆ ಮೇಲೆ ಕೂತಿದ್ಯಲ್ಲ, ಇದು ನಿಂದ ಪೆಟ್ಟಿಗೆ? ಈ ಪೆಟ್ಟಿಗೆನಲ್ಲಿ ಏನ್ ಇಟ್ಟಿದ್ಯಾ? ಬೀಗ ಹಾಕಿ ಸೇಫ್ ಆಗಿ ಇಟ್ಟಿದ್ಯಾ? ನೀನೊಬ್ಬ ಭಿಕ್ಷುಕ, ಈ ಭಿಕ್ಷುಕ ನೀನು ಆಗಿರೋದ್ರಿಂದ ಪೆಟ್ಟಿಗೆ ಮೇಲೆ ಕೂತಿದ್ಯಾ, ಆ ಪೆಟ್ಟಿಗೆನ ಬೀಗ ಹಾಕಿದ್ಯಾ? ನನಗೆ ಕುತೂಹಲ, ಆ ಪೆಟ್ಟಿಗೆನಲ್ಲಿ ಏನು ಇಷ್ಟು ವರ್ಷ ಭಿಕ್ಷೆ ಬೇಡಿ ಸಂಪಾದನೆ ಮಾಡೋದನ್ನ ಜೋಪಾನ ಮಾಡಿದ್ಯಾ ಅಂತ ತಮಾಷೆ ಮಾಡ್ತಾನೆ. ಕೇಳಿದಾಗ ಆ ವಯಸ್ಸಾಗೋಗಿದೆ. ಅವ್ನು ಹೇಳ್ತಾನಂತೆ, ಅರೆ ರೇ, ಹೌದಲ್ಲ, ಈ ಪೆಟ್ಟಿಗೆ ಮೇಲೆ ನಾನು ಬಂದಾಗ್ಲಿಂದ ಕೂತಿದ್ದೀನಿ, ನನಗೆ ಈ ಪೆಟ್ಟಿಗೆ ಒಳಗಡೆ ಏನಿದೆ ಅಂತಾನೆ ಗೊತ್ತಿಲ್ವಲ್ಲ ಅಂತ ಹೇಳಿ ಆ ಆಗಂತುಕನಿಗೆ ಹೇಳ್ತಾನೆ, ನೋಡಪ್ಪ, ನಾನ್ ಚಿಕ್ಕ ವಯಸ್ಸಲ್ಲಿ ಬಂದಾಗ್ಲಿಂದ ಈ ಪೆಟ್ಟಿಗೆ ಇಲ್ಲೇ ಇದೆ, ನಾನು ಬರೋದಕ್ಕೂ ಮುಂಚೆಯಿಂದ ಇತ್ತು, ಈ ಪೆಟ್ಟಿಗೆ ಇದೆ. ಆ ಪೆಟ್ಟಿಗೆ ಮೇಲೆ ಕೂತ್ಕೊಂಡೆ, ತುಂಬಾ ಚೆನ್ನಾಗಿತ್ತು ಸೀಟು. ಯಾರೋ ಹೋಗೋರು ಬರೋರು ಈ ತರ ಚಿಲ್ಲರೆ ಹಾಕಿದ್ರು, ಜೀವನೋಪಾಯ ಮಾಡ್ಕೊಂಡೆ. ಈ ಬೀಗಾನ ಒಂದು ಸರ್ತಿನೂ ನಾನು ತೆಗೆದು ನೋಡಿಲ್ಲ ಅಂದ. ಅವಾಗ ಈ ಮನುಷ್ಯ ಹೇಳ್ದ, ಆಗಂತುಕ, ಎಂಥ ಮುಟ್ಟಾಳಯ್ಯ ತಾತ, ಅದ್ರಲ್ಲಿ ಏನೋ ಬಾಂಬ್ ಗೇಮ್ ಇಟ್ಟುಬಿಟ್ಟಿದಾರಾ? ನೀನ್ ನೋಡ್ಬೇಕಾಗಿತ್ತು ತಾನೆ, ಅಥವಾ ಏನಿದೆ ಅಂತ ನೋಡ್ಬೇಕಾಗಿತ್ತು ತಾನೆ, ತೆಗೆದು ನೋಡು, ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ತಾತನನ್ನ ಸರಿಸಿ ಆ ಬೀಗವನ್ನ ಹೊಡಿತಾನೆ. ಆ ತಾತ ಆ ಪೆಟ್ಟಿಗೆನ ತೆಗಿತಾನೆ, ದಂಗಾಗಿ ಹೋಗ್ಬಿಡ್ತಾನೆ. ಏನು, ಆ ಪೆಟ್ಟಿಗೆ ತುಂಬಾ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ತುಂಬಿ ಕಚಾಕಚ ಅಂತ ಹೊಳಿತಾ ಇದೆ ಆ ಪೆಟ್ಟಿಗೆ. ಅವಾಗ ಈ ಆಗಂತುಕ ಹೇಳ್ತಾನೆ, ಎಂಥ ಮುಟ್ಟಾಳ ಅಜ್ಜ ನೀನು, ಚಿಕ್ಕ ವಯಸ್ಸಲ್ಲಿ ಬಂದು ಈ ಪೆಟ್ಟಿಗೆ ಮೇಲೆ ಕೂತಿದೀಯ, ಬೀಗ ಹಾಕಿದೆ, ಆ ಬೀಗನ ಒಂದು ದಿವ್ಸನಾದ್ರೂ ತೆಗೆದು ನೀನ್ ನೋಡಿದ್ರೆ ನೀನ್ ಈ ಹಳ್ಳಿಗೆ ರಾಜ ಆಗ್ಬಿಡ್ತಾ ಇದ್ದೆ. ನೀನು ಅಷ್ಟು ಸಂಪತ್ತು ಈ ಪೆಟ್ಟಿಗೆನಲ್ಲಿ ತುಂಬಿಸ್ಕೊಂಡಿದ್ಯಲ್ಲ, ನಿನಗೆ ತೆಗಿಯಕ್ ಬರ್ಲಿಲ್ವಲ್ಲ, ಆ ಮನಸ್ಸೇ ನಿನ್ಗಾಗ್ಲಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಆ ವೃದ್ಧ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಹೌದಲ್ಲ, ಒಮ್ಮೆಯಾದ್ರೂ ಈ ಪೆಟ್ಟಿಗೆ ತೆಗೆಯುವಂತ ಮನಸ್ಸೇ, ಬುದ್ಧಿಯೇ ನನಗೆ ತೋಚಲಿಲ್ವಲ್ಲ ಅಂತ ಅವನು ಪಶ್ಚಾತ್ತಾಪ ಪಡ್ತಾನೆ. ಮಕ್ಕಳೇ, ಇದು ನಮ್ಮೆಲ್ಲರ ಅವಸ್ಥೆ. ನೀವು ಪುಟಾಣಿ ಮಕ್ಕಳಿದ್ದೀರಾ, ದೊಡ್ಡವರಾದಾಗ ಅಥವಾ ಈ ಸಭೆಯಲ್ಲಿ ಯಾರೆಲ್ಲ ದೊಡ್ಡವರಿದ್ದೀರಾ ಆನ್ಲೈನ್, ನಮ್ಮೆಲ್ಲರ ಅವಸ್ಥೆ ಆತರ ಆಗಿ ಹೋಗಿದೆ. ಏನು, ಎಲ್ಲರ ಒಳಗೆ ಒಂದು ಪೆಟ್ಟಿಗೆ ಇದೆ. ನಮ್ಮೆಲ್ಲರ ಒಳಗಡೆ ಒಂದು ಪೆಟ್ಟಿಗೆ, ನಮ್ಮೆಲ್ಲರ ಒಳಗಡೆ ಒಂದು ಪೆಟ್ಟಿಗೆ ಇಟ್ಟಿದ್ದಾರೆ. ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂದ್ರೆ ಅಗಾಧವಾದ ಶಕ್ತಿ ಇದೆ. ನಾವು ಏನನ್ನ ಬೇಕಾದ್ರೂ ಸಾಧಿಸಬಹುದಾದಂತಹ ಅಗಾಧವಾದ ಶಕ್ತಿಯನ್ನ ತುಂಬಿಟ್ಟಿದ್ದಾರೆ. ಅದೇನಾಗ್ಬಿಟ್ಟಿದೆ ಅಂದ್ರೆ ಧೂಳು ಹಿಡಿದು ಕೂತು ಬಿಟ್ಟಿದೆ. ಈ ಆಗಂತುಕ ಬಂದು ಕೇಳಿದ್ನಲ್ಲ, ಆ ಪೆಟ್ಟಿಗೆ ತೆಗಿಯಪ್ಪ ಅಂತ, ಅವ್ನು ಯಾರು ಅಂದ್ರೆ ನಮ್ಮ ಜೀವನದಲ್ಲಿ ಗುರು. ಹಾಗೆ ನಮ್ಮ ಜೀವನದಲ್ಲಿ ಗುರು ಇಲ್ವಲ್ಲ ಅಂದ್ರೆ, ಇಲ್ಲ, ಇದ್ದಾನೆ ಗುರು. ಯಾರು ಗೊತ್ತಾ? ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ಧನಂ ದೇವಕಿ ಪರಮಾನಂದಂ, ಆಮೇಲೇನೋ ಕೃಷ್ಣಂ ಒಂದೇ ಜಗದ್ಗುರು. ಎಲ್ಲರ ಗುರು ಪರಮಾತ್ಮ ಕೃಷ್ಣ. ಅರೆ, ಅವ್ನು ನೋಡಕ್ ಸಿಗೋದಿಲ್ವಲ್ಲ ಅಂದ್ರೆ ಸಿಗ್ತಾನೆ ಖಂಡಿತವಾಗಿ. ಅವನ ಸಾನ್ನಿಧ್ಯವನ್ನ ಅನುಭವಿಸ್ಬೋದು, ಅವನನ್ನ ಅನುಭವಿಸ್ಬೋದು. ಹೇಗೆ ಅಂದ್ರೆ
ಅವನ ವಾಣಿಯ ಮೂಲಕ. ಅವನು ಬೇರೆ ಅಲ್ಲ, ಅವನ ವಾಣಿ ಬೇರೆ ಅಲ್ಲ. ಗೀತೆ ಏನಿದೆ ಅದು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ. ಒಂದು ದ್ವೈತ ಸಂಪ್ರದಾಯದಲ್ಲಿ ಗೀತೆಯ 18 ಶ್ಲೋಕಗಳನ್ನ 18 ಅಧ್ಯಾಯಗಳನ್ನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಮೊದಲನೇ ಎರಡು ಅಧ್ಯಾಯಗಳೇನಿದೆ ಅದು ಭಗವಂತನ ಪಾದ. 3ನೇ ಅಧ್ಯಾಯದಿಂದ ಹಿಡಿದು 16ನೇ ಅಧ್ಯಾಯ ತನಕ ಅವನ ಶರೀರದ ಬೇರೆ ಬೇರೆ ಅವಯವಗಳು. ಕಡೆಯ 2 ಅಧ್ಯಾಯಗಳು ಅವನ 2 ಕಣ್ಣುಗಳು ಅಂತ ಈ ತರ ಒಂದೊಂದು ಅಧ್ಯಾಯವನ್ನ ಪರಮಾತ್ಮನ ಬೇರೆ ಬೇರೆ ಅಂಗಾಂಗಗಳಿಗೆ ಹೋಲಿಸಲಾಗಿದೆ. ಹಾಗಾಗಿ ಯಥಾವತ್ತಾಗಿ ಕೃಷ್ಣನನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಕೃಷ್ಣನ ಜೀವನವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಕೃಷ್ಣನ ವಾಣಿಯನ್ನ ನಾವು ನಮ್ಮ ಜೀವನಕ್ಕೆ ಪ್ರಯೋಜನ ಪಡಿಸ್ಕೊಳ್ಳೋದಕ್ಕಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಅಂದ್ರೆ ಏನರ್ಥ, ಈ ಪೆಟ್ಟಿಗೆನ ತೆಗಿ ಅಂತ ಹೇಳಿದಲ್ಲ ಗುರು, ಅವನ್ ಬೇರೆ ಯಾರಲ್ಲ, ಕೃಷ್ಣ ಅಲ್ಲಿದ್ದಾನೆ. ಗೀತೆಯ ಪ್ರತಿಯೊಂದು ಅಕ್ಷರದಲ್ಲಿ, ಆ ಶ್ಲೋಕದ ಪ್ರತಿಯೊಂದು ಅಕ್ಷರದಲ್ಲಿ ಕೃಷ್ಣ ಇದ್ದಾನೆ. ಅವನು ನಮ್ಗೆ ಹೇಳ್ತಾ ಇದ್ದಾನೆ, ನಿಮ್ಮೊಳಗಡೆ ಈ ಪೆಟ್ಟಿಗೆ ಇದೆಯಲ್ಲಪ್ಪ, ಅದನ್ನ ತೆರೆದು ನೋಡು. ಅದ್ ತೆರೆಯೋದಕ್ಕೆ ನಾನ್ ನಿನಗೆ ಈ ಭಗವದ್ಗೀತೆಯ ಕೀಲಿಕೈಯನ್ನ ನಿನಗೆ ಕೊಡ್ತಾ ಇದ್ದೇನೆ. ಆ ಕೀಲಿಕೈ ಮೂಲಕ ನೀನ್ ತೆರೆದ್ರೆ ನಿನ್ನಲ್ಲಿ ಅದಮ್ಯವಾದ ಶಕ್ತಿ ಇದೆ. ಏನನ್ನ ಬೇಕಾದ್ರೂ ನೀನು ಸಾಧಿಸುವಂತಹ ಅದ್ಭುತ ಶಕ್ತಿಗಳು ನಿನ್ನಲ್ಲೇ ಇದೆ. ನೀನು ಹೊರಗಡೆಗೆಲ್ಲೂ ಹುಡುಕ್ಬೇಕಾದಿಲ್ಲ ಅಂತ ಈ ಭಗವದ್ಗೀತೆಯ ಮೂಲಕ ಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ. ಹಾಗಾಗಿ ಕೃಷ್ಣನ ಈ ಭಗವದ್ಗೀತೆಯನ್ನ ಕಲಿಯೋದು ಯಾತಕ್ಕಾಗಿ ಅಂದ್ರೆ ಕೃಷ್ಣನೇ ಆಗೋದಕ್ಕಾಗಿ. ನನ್ನ ಗುರು ಅಮ್ಮ ಯಾವಾಗ್ಲೂ ಹೇಳ್ತಾರೆ, ಭಗವದ್ಗೀತೆಯನ್ನ ಕಲಿಯೋದು ಯಾವುದಕ್ಕಾಗಿ, ಯಾತಕ್ಕೋಸ್ಕರ ಅಂದ್ರೆ ಕೃಷ್ಣನೇ ಆಗೋದಕ್ಕಾಗಿ. ಯಾರು ಈ ಕೃಷ್ಣ ಅಂದ್ರೆ, ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಎದೆಗುಂದದೆ ಎಲ್ಲಾ ಪರಿಸ್ಥಿತಿಯನ್ನ ನಗುಮುಖದೊಂದಿಗೆ, ಆತ್ಮಸ್ಥೈರ್ಯದೊಂದಿಗೆ ಅವನದನ್ನು ಎದುರಿಸಿ ಜಯಶಾಲಿಯಾದ ಅವನು. ಅಂಥ ಕೃಷ್ಣ ಯಾವತ್ತೂ ಅವನು ಎದೆಗುಂದಲಿಲ್ಲ, ಧೈರ್ಯ ಕಳ್ಕೊಳ್ಳಿಲ್ಲ, ಅವನ ಮುಖದಿಂದ ನಗು ಮಾಸಲೇ ಇಲ್ಲ. ಭಾಗವತದಲ್ಲಿ ಯಾವಾಗ್ಲೂ ನಾವು ನೋಡೋದು ನಗನಗುತ್ತಾ ಇದ್ದಿದ್ ಕೃಷ್ಣ. ಪುಟ್ಟ ಕೃಷ್ಣ ನಗನಗುತ್ತಾ ಹುಟ್ಟತಾನೆ, ಕಡೆಯ ತನಕವೂ ಕೂಡ ನಗನಗ್ತಾ ಇರ್ತಾನೆ. ನಮಗ್ ಸಾಧ್ಯವಾ? ಎಕ್ಸಾಮ್ ಬಂತು, ಟೆನ್ಷನ್, ಯಾರೋ ಏನೋ ಹೇಳಿದ್ರು ಟೆನ್ಷನ್, ಮುಖ, ಅಪ್ಪ ಅಮ್ಮ ಏನೋ ಬೈದ್ರು, ಏನೋ ಒಂದು ಚೇಷ್ಟೆ ಮಾಡಿರ್ತೀನಿ, ಸ್ಕೂಲಲ್ಲಿ ಟೀಚರ್ ಹೊಡಿದ್ರು, ನಗು. ಯಾವಾಗಲೂ ನಗ್ತಾ ಇರೋದು ನಮ್ಮ ನಗು ಬೇರೆ, ಕೃಷ್ಣನ ನಗು ಬೇರೆ, ಅಲ್ಲಿ ವ್ಯತ್ಯಾಸ ಇದೆ. ಕೃಷ್ಣನಂತೆ ನಾವು ನಗಬೇಕು ಅಂದ್ರೆ ಗೀತೆಯ ಅಧ್ಯಯನವನ್ನ, ಗೀತೆಯ ತತ್ವವನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಇಲ್ಲೇ ಸುಮ್ಮನೆ ಯಾವಾಗಲೂ ನಗ್ತಾ ಇದ್ರೆ ಹುಚ್ಚ ಅನ್ಬಿಡ್ತಾರೆ. ಕೃಷ್ಣನ ನಗು ನಮಗೆ ಬರಬೇಕು. ಕೃಷ್ಣನಂತೆ ನಾವು ಸದಾ ಆನಂದದಿಂದ ಆ ನಗು ಚಿಮ್ಮಬೇಕು ಅಂದ್ರೆ ಗೀತೆಯ ಅಧ್ಯಯನವನ್ನ ಮಾಡಬೇಕು. ಆ ಮನಸ್ಥೈರ್ಯ ನಮಗೆ ಸಿಗ್ಬೇಕು ಅಂದ್ರೆ ಅದು ಎಲ್ಲಿಂದ ಸಿಗುತ್ತೆ ಅಂದ್ರೆ ಗೀತೆಯ ಅಧ್ಯಯನದಿಂದ. ವ್ಯಾಸ ಮಹರ್ಷಿಗಳು ಗೀತೆಯನ್ನ ಮಹಾಭಾರತದ ಮಧ್ಯೆ ಹುದುಗಿಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಹಾಭಾರತದ ಕರ್ತೃ ವೇದವ್ಯಾಸರು. ಒಂದು ವೇದವನ್ನ 4 ಭಾಗವಾಗಿ ವಿಂಗಡಿಸ್ತಾರೆ, 18 ಮಹಾಪುರಾಣಗಳನ್ನ ರಚಿಸ್ತಾರೆ. ಮಹಾಭಾರತ ಅನ್ನುವ ಇತಿಹಾಸ ಚರಿತ್ರೆಯನ್ನ ಅವರು ರಚಿಸ್ತಾರೆ. 18 ಕಾಂಡಗಳು ಮಹಾಭಾರತದಲ್ಲಿ. ಕಾಂಡ ಅಂದ್ರೆ ಸಂಸ್ಕೃತದಲ್ಲಿ ಬುಕ್ಸ್ ಅಂತ ಹೇಳ್ಬೋದು, ನಾವು ಕನ್ನಡದಲ್ಲಿ ಆದ್ರೆ ಪುಸ್ತಕಗಳು, ಇಂಗ್ಲಿಷ್ ಅಲ್ಲಿ ಆದ್ರೆ ಬುಕ್ಸ್ ಅಥವಾ ವಾಲ್ಯೂಮ್ಸ್ ಅಂತ ಹೇಳ್ಬಹುದು. ಆ 18 ಕಾಂಡಗಳಲ್ಲಿ 18 ಆರನೇ ಕಾಂಡದಲ್ಲಿ ಭೀಷ್ಮ ಪರ್ವ ಅಂತ ಬರುತ್ತೆ. 6ನೇ ಕಾಂಡದ ಹೆಸರು ಭೀಷ್ಮ ಪರ್ವ ಅಂತ. ಆ ಭೀಷ್ಮ ಪರ್ವದಲ್ಲಿ 23ನೇ ಚಾಪ್ಟರ್ ಇಂದ 40th ಚಾಪ್ಟರ್ ತನಕ ಈ ಭಗವದ್ಗೀತೆಯನ್ನ 700 ಶ್ಲೋಕಗಳನ್ನ ಅಲ್ಲಿ ಹೇಳಲಾಗಿದೆ. ಸೊ ಮಹಾಭಾರತ ಅಂದ್ರೆ ಕೃಷ್ಣನ ಕಾಲದಲ್ಲಿ ನಡೆದಂತಹ ಚರಿತ್ರೆ, ಕೃಷ್ಣನ ಚರಿತ್ರೆ, ಕೃಷ್ಣನ ಜೊತೆಗಿದ್ದವರ ಚರಿತ್ರೆ, ಕೃಷ್ಣ ಹೇಗೆ ಬಾಳಿ ಬದುಕುದ ಅಂತ ತೋರಿಸಿದಂತಹ ದಾಖಲಾತಿಗಳು, ಜೊತೆಗೆ ಮುಖ್ಯವಾಗಿ ಕೃಷ್ಣ ನಾವು ಹೇಗಾಗಬಹುದು ಅನ್ನುವ ತತ್ವವನ್ನ ಭಗವದ್ಗೀತೆಯ ಮೂಲಕ ಹೇಳ್ಕೊಟ್ಟಿರ್ತಕ್ಕಂತಹ ವಿಶಾಲ ಗ್ರಂಥ, 1,00,000 ಶ್ಲೋಕಗಳಿರ್ತಕ್ಕಂತಹ ಗ್ರಂಥ, ಚರಿತ್ರೆ, ಇತಿಹಾಸ ಮಹಾಭಾರತ. ನಾವು ಉಪನಿಷತ್ತು ಕೇಳಿರ್ತೇವೆ ಅಲ್ವಾ? ಉಪನಿಷತ್ತು ಉಪನಿಷತ್ತು ಅಂತ ಕೇಳಿರ್ತೇವೆ. 1000ಕ್ಕೂ ಅಧಿಕ ಉಪನಿಷತ್ತುಗಳು ಇತ್ತು. ಅದನ್ನ
10 ಮುಖ್ಯ ಉಪನಿಷತ್ತಾಗಿ ಶಂಕರಾಚಾರ್ಯರು ಮಾಡ್ತಾರೆ. ಆ ಉಪನಿಷತ್ತುಗಳ ಸಾರ ಈ ಭಗವದ್ಗೀತೆ. ಏನು, ಯಾತಕ್ಕೆ ಉಪನಿಷತ್ತನ್ನು ಓದ್ಬೇಕು, ವೇದಗಳನ್ನ ಯಾತಕ್ಕೆ ಓದ್ಬೇಕು ಅಂದ್ರೆ, ತುಂಬಾ ಸರಳವಾದಂತ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನೀವು ಹೊಸದಾಗಿ ಒಂದು ಲ್ಯಾಪ್ಟಾಪ್ ತೆಗೆದುಕೊಳ್ತೀರಾ, ಅಥವಾ ಏನಾದ್ರೂ ಒಂದು ಗ್ಯಾಡ್ಜೆಟ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ತೆಗೆದುಕೊಳ್ತೀರಾ, ಕಂಪ್ಯೂಟರ್ ಗೇಮ್ ತೆಗೆದುಕೊಳ್ತೀರಾ. ನಿಮ್ಮ ವಯಸ್ಸಲ್ಲಿ ಕಂಪ್ಯೂಟರ್ ಗೇಮ್ಸ್ ಯಾರಾದ್ರೂ ಆಡ್ತಾ ಇದ್ರೆ, ಅಥವಾ ಮೊಬೈಲ್ ಅಪ್ಪ ಅಮ್ಮ ತೆಗೆದುಕೊಟ್ಟಿದ್ರೆ, ಅಥವಾ ಮನೇಲಿ ಏನಾದ್ರೂ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಬಂತು ಅಂದ್ರೆ ಅದ್ರ ಜೊತೆಗೊಂದು ಮೆನು ಕಾರ್ಡ್ ಅಂತ ಬರುತ್ತೆ ಅಲ್ವಾ? ಯಾವ ಬಟನ್ ಯಾವ್ದಕ್ಕೆ ಉಪಯೋಗಿಸ್ಬೇಕು, ಯಾವ ತರ ಕನೆಕ್ಷನ್ ಕೊಡ್ಬೇಕು, ಯಾವ ಬಟನ್ ಒತ್ತಿದ್ರೆ ಯಾವ ಕಡೆಗೆ ಅದು ಮೂವ್ ಆಗುತ್ತೆ, ಅದೆಲ್ಲ ಅದ್ರಲ್ಲಿ ಕೊಟ್ಟಿರತ್ತೆ. ಅದೇ ರೀತಿ ಈ ಜೀವನವನ್ನ ಹೇಗೆ ಅರ್ಥಪೂರ್ಣವಾಗಿ ನಡೆಸಬೇಕು, ಎಲ್ಲರಿಗೂ ಸಕ್ಸಸ್ಫುಲ್ ಆಗ್ಬೇಕು ಅಂತ ಆಸೆ ಇದೆಯಲ್ಲ, ಆ ಸಕ್ಸಸ್ಫುಲ್ ಆಗೋದಕ್ಕೆ ಸೂತ್ರ ಎಲ್ಲಿ ಅಂದ್ರೆ ಈ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ಅಷ್ಟೆಲ್ಲ ಓದೋದಕ್ಕೆ ನಮ್ಗೆ ಎಲ್ಲಪ್ಪ ಆಗುತ್ತಾ? ಲಕ್ಷಾಂತರ ಶ್ಲೋಕಗಳಿದೆಯಲ್ಲ, ಎಲ್ಲವೂ ಸೇರಿಸಿದ್ರೆ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಕೃಷ್ಣ ಸರಳವಾಗಿ ಕೇವಲ 700 ಶ್ಲೋಕಗಳಲ್ಲಿ ನಮಗೆ ಪೂರ್ತ ವೇದ ಸಾರವನ್ನು ಅಥವಾ ಯೂಸರ್ ಮ್ಯಾನ್ಯುಯಲ್ ಅನ್ನ ನಮ್ಗೆ ಕೈಗೆ ಕೊಟ್ಟಿದ್ದಾರೆ ಮಕ್ಕಳೇ. ಅದಕ್ಕೇನೆ ನಿಮ್ಗೆ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ ಈಗಾಗಲೇ ಶಾಲೆನಲ್ಲಿ, ಅಥವಾ ಮುಂದೆ ಕಲಿಯಕ್ಕಿದ್ದೀರಿ ನೀವು. ಏನು, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧಿರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದ್ರೆ ಈ ಎಲ್ಲ ಉಪನಿಷತ್ತುಗಳನ್ನ ಹಸುವಿನಂತೆ, ಹಸುವಿನ ರೂಪದಲ್ಲಿ ನಾವು ನೋಡೋದಾಗಿದ್ರೆ, ಹಾಲನ್ನ ಕರೆಯುವ ಆ ಗೊಲ್ಲ ಬಾಲಕ ಯಾರು ಅಂದ್ರೆ ಕೃಷ್ಣ. ಹಸು ಇದೆ, ಹಸು ಯಾವಾಗ ಹಾಲು ಕೊಡುತ್ತೆ ಅಂದ್ರೆ ಕರು ಇದ್ದಾಗ. ಕರೆಯೋನು ಯಾರು? ಗೋಪಾಲಕ. ಈ ಹಸುವನ್ನ ಉಪನಿಷತ್ತಾಗಿ ನಾವು ಭಾವಿಸಿದ್ರೆ, ಕರು ಯಾವುದಪ್ಪ ಅಂದ್ರೆ ಅರ್ಜುನ. ಅರ್ಜುನ ಕೇವಲ ನಿಮಿತ್ತ ಮಾತ್ರ. ಅವನು ಸ್ವಲ್ಪ ತೆಗೆದುಕೊಂಡ. ಯಾವಾಗ್ಲೂ ಕರುಗೆ ನಾವು ಹಸು ಹತ್ರ ತೆಗೆದುಕೊಂಡು ಹೋದಾಗ ಕೆಚ್ಚಲಿಗೆ ಹಾಕಿದಾಗ ಕೆಚ್ಚಲು ಸಡಿಲ ಆಗತ್ತೆ, ಸ್ವಲ್ಪ ಮಾತ್ರ ಕರುಗೆ ಕೊಟ್ಟು ಅದನ್ನ ಪಕ್ಕಕ್ಕೆ ಸರಿಸಿ ನಾವು ಆ ಹಸುವಿನ ಹಾಲನ್ನು ತೆಗೆದುಕೊಂಡು ನಾವು ಉಣ್ತೇವೆ ಸದೃಢತೆಗಾಗಿ ಅಲ್ವಾ? ಅದೇ ರೀತಿ ವ್ಯಾಸರು ಏನ್ ಮಾಡಿದ್ರು ಅಂದ್ರೆ, ಉಪನಿಷತ್ ಅನ್ನುವ ಗೋವನ್ನ ಅರ್ಜುನನನ್ನ ನಿಮಿತ್ತನಾಗಿ ಮಾಡಿ ಭಗವಂತ ಕೃಷ್ಣ, ಗೋಪಬಾಲಕ, ಗೊಲ್ಲ, ನಂದಗೋಪನ ಮಗ, ಬೆಳೆದಿದ್ದು ನಂದಗೋಪನ ಮನೆಯಲ್ಲಿ, ಗೋಪಬಾಲಕ ಅವನು. ಅವನೇನ್ ಮಾಡ್ದ, ಕುರುಕ್ಷೇತ್ರದಲ್ಲಿ ಅರ್ಜುನ ಎಂಬ ಕರುವನ್ನ ನಿಮಿತ್ತವಾಗಿ ಇಟ್ಟು ಉಪನಿಷತ್ತಿನ ಅಮೃತಧಾರೆ, ಕ್ಷೀರಧಾರೆ, ಕ್ಷೀರವನ್ನ, ಹಾಲನ್ನ ಜಗತ್ತಿಗೆ ಕೊಟ್ಟಿದ್ದಾನೆ. ಅದನ್ನ ಆಸ್ವಾದಿಸುವುದರಿಂದ ನಾವೇನಾಗ್ತೇವೆ ಅಂದ್ರೆ ಕೃಷ್ಣನೇ ಆಗ್ಬಿಡ್ತೀವಿ. ಅಮೃತಸ್ಯ ಪುತ್ರಾಹ, ಅಮೃತಾತ್ಮರಾಗ್ತೇವೆ ನಾವು. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನೀವು ಯಾರಾದ್ರೂ ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಹೋಗಿದ್ರೆ ನಿಮ್ಗೆ ನಾನು ಹೇಳೋದು ಅರ್ಥವಾಗತ್ತೆ. ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳೋಣಪ್ಪ. ಮೈಸೂರು ಸ್ಯಾಂಡಲ್ ಸೋಪ್ ಮಾಡ್ತಾರೆ, ಮೈಸೂರು ಸ್ಯಾಂಡಲ್ ಪರ್ಫ್ಯೂಮ್ ಮಾಡ್ತಾರೆ ಅಲ್ವಾ? ನೀವ್ ಯಾರಾದ್ರೂ ನಿಮ್ಮ ಸ್ಕೂಲಿಂದ ಏನಾದ್ರೂ ಎಕ್ಸ್ಕರ್ಷನ್ಗೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ರೆ, ಪರ್ಫ್ಯೂಮ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ರೆ ನಿಮ್ಗೆ ಗೊತ್ತಿರತ್ತೆ. ಭಾವಿಸ್ಕೊಳ್ಳಿ, ಇಲ್ದೇ ಇದ್ರೆ ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ ಇದೆ, ನಿಮ್ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಅಲ್ಲಿ ಯಾರು ಕೂಡ ಅಲ್ಲಿ ಏನು ಮುಟ್ಟೋ ಹಾಗಿಲ್ಲ. ಅದು ನಿಬಂಧನೆ ಹಾಕಿರ್ತಾರೆ ಆ ಫ್ಯಾಕ್ಟ್ರಿಯವರು. ನೀವು ಗೇಟ್ ಪ್ರವೇಶ ಮಾಡ್ತೀರಾ, ಒಳಗಡೆ ಹೋಗ್ತೀರಾ, ಅಲ್ಲಿ ಯಾವ ತರ ಪರ್ಫ್ಯೂಮ್ ಆಗತ್ತೆ ಅನ್ನೋದನ್ನ, ಅದ್ರ ಪ್ರೋಸೆಸ್ ಏನಿದೆ ಒಂದೊಂದೇ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ಈ ತರ ತೋರಿಸ್ತಾರೆ. ನೀವೇನು ಮುಟ್ಟೋದಿಲ್ಲ, ಒಳ್ಳೆ ಪರಿಮಳ ಇರುತ್ತೆ. ಹೌದಾ? ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಹೋದ್ರೆ ಒಳ್ಳೆ ಪರಿಮಳ ಇರುತ್ತಲ್ವಾ? ಹೌದಾ ಇಲ್ವಾ? ತಲೆ ಆಡಿಸಿ. ಹೌದು. ಹಾ, ವೆರಿ ಗುಡ್. ಸೊ ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗಡೆ ಇರುತ್ತೆ ಪರಿಮಳ. ಹೌದು ಸರ್, ನಿಜ ಇರ್ತದೆ. ಓಕೆ, ಸೊ ನಾವ್ ಅದ್ರ ಒಳಗಡೆಗೆ ಹೋಗ್ತೇವೆ. ನಾವ್ ಏನು ಮುಟ್ಟಲ್ಲ ಅಂತ ಇಟ್ಕೊಳ್ಳಿ. 1 hour ಎಲ್ಲ ತೋರ್ಸಿದ್ರು, ನಾವು ಹೊರಗಡೆಗೆ ಬರ್ಬೇಕಂದ್ರೆ ನಮ್ಮ ಬಟ್ಟೆ ಮೇಲೆ ಯಾವ ವಾಸನೆ ಇರುತ್ತೆ, ಅಥವಾ ನಮ್ಮ ಶರೀರದ ಮೇಲೆ ಯಾವ ವಾಸನೆ ಇರುತ್ತೆ? ಪರ್ಫ್ಯೂಮ್ ಇಂದು ಸರ್, ನಾವು ಫ್ಯಾಕ್ಟ್ರಿ ಒಳಗಡೆ ಹೋಗಿ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು, ನಾವ್ ಏನು ಮುಟ್ಲಿಲ್ಲ, ಎಲ್ಲಾ ಕಡೆ ಹೀಗ್ ತೋರ್ಸಿದ್ರು, ಗೇಟಿಂದ ಎಂಟರ್ ಆದ್ವಿ, ಮತ್ತೆ ಅದೇ ಗೇಟಿಗೆ ಬರ್ಬೇಕಂದ್ರೆ ನಾವು ಮೈಸೂರು ಸ್ಯಾಂಡಲ್ ಆಯಿಲ್ ಏನಿದೆ, ಮೈಸೂರು ಸ್ಯಾಂಡಲ್ ಪರ್ಫ್ಯೂಮ್ ಏನಿದೆ, ನಮ್ಮ ಶರೀರದಿಂದ, ಬಟ್ಟೆಯಿಂದ, ಕೂದಲಿಂದ, ಕೈಯಿಂದ ಬರ್ತಾ ಇರತ್ತೆ. ಯಾಕೆ ಅಂದ್ರೆ ಆ ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗಡೆ ಹೋಗಿ ಬಂದಿದ್ದೀರಾ.
ನಾನು ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡ್ತೀನಿ. ಆಯ್ತು, ಓಕೆ ಓಕೆ ಗುಡ್. ಸೊ ಅವಳು ಒಳಗಡೆಗೆ ಹೋಗಿ ಸರ್ ಬಂದಿದ್ದಕ್ಕೆ ನಾನು ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡ್ತೀನಿ. ಪರಿವರ್ತನೆ ನಮ್ಮ ಶರೀರದ ಮೇಲೆ ಆಗಿದೆ. ಸ್ವಾಮೀಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಾವ್ ಇನ್ನೊಂದು ಸಿನಾರಿಯೋ ನೋಡೋಣ. ಏನ್ ಇನ್ನೊಂದು ಸಿನಾರಿಯೋ? ಇದ್ಲು ಚಾರ್ಕೋಲ್ ಫ್ಯಾಕ್ಟರಿ ಇದೆ, ಯಾರಾದ್ರೂ ಹೋಗಿದ್ದೀರಾ? ಹೌದು, ಹೋಗಿರ್ತೀರಾ. ಓಕೆ, ಹೋಗಿಲ್ದೇರೆ ನೀವು ನೆನೆಸ್ಕೊಳ್ಳಿ, ಈ ಚಾರ್ಕೋಲ್ ಅಥವಾ ಕಲ್ಲಿದ್ದಲು ಮನೇಲಿ ಏನಾ ಇದ್ರೆ ಸಾಂಬ್ರಾಣಿ ಹಾಕಿದ್ರೆ ಅದು ಮುಟ್ಟಿದ್ರೆ ಕೈಯೆಲ್ಲ ಕಪ್ಪು ಆಗತ್ತೆ ಅಲ್ವಾ? ಈ ತರ ತಿಳ್ಕೊಳ್ಳಿ. ಚಾರ್ಕೋಲ್ ನೋಡಿದ್ರೆ, ಎಷ್ಟೋ ಜನ ಮಕ್ಕಳು ನೋಡಿರೋದಿಲ್ಲ ಇದು, ದೊಡ್ಡವ್ರಿಗೆ ಅದು ಗೊತ್ತಿರತ್ತೆ, ದೊಡ್ಡ ಮಕ್ಕಳಿಗೆ ಗೊತ್ತಿರತ್ತೆ. ಇವಾಗ ಟ್ರೈನ್ ಓಡಿಸೋದಕ್ಕೆ ಚಾರ್ಕೋಲ್ ಬೇಕು, ಇಂಜಿನ್. ಎಲೆಕ್ಟ್ರಿಕಲ್ಲೂ ಇದೆ, ಚಾರ್ಕೋಲು ಇದೆ. ಸೊ ಇಂಜಿನ್ ಓಡಿಸ್ಬೇಕಾದ್ರೆ ಆ ಚಾರ್ಕೋಲ್ ಹಾಕ್ತಿವಲ್ಲ, ಅವ್ರನ್ನ ನೀವು ನೋಡಿದ್ರೆ ಕಪ್ಪುಗಿರತ್ತೆ ಅವ್ರ ಶರೀರ. ಯಾಕೆಂದ್ರೆ ಚಾರ್ಕೋಲು ಮುಟ್ಟಿದ್ರೆ ಕಪ್ಪಾಗ್ಬಿಡತ್ತೆ, ಅಥವಾ ಹತ್ರ ಹೋದ್ರೆ ಕಪ್ಪಾಗತ್ತೆ. ಆತರ ಫ್ಯಾಕ್ಟ್ರಿ ತಯಾರು ಮಾಡೋದಿರುತ್ತೆ ಚಾರ್ಕೋಲ್ ಫ್ಯಾಕ್ಟ್ರಿ. ಅಲ್ಲೂ ಕೂಡ ನಾವು ಹೋದ್ವಿ ಎಕ್ಸ್ಕರ್ಷನ್ಗೆ ಅಂತ ಇಟ್ಕೊಳ್ಳೋಣ. ನಾವು ಗೇಟ್ ಇಂದ ಒಳಗಡೆ ಇದೇ ರೀತಿ ನಾವು ಏನು ಮುಟ್ಟಲ್ಲ, ಒಳಗಡೆ ಹೋಗಿ ಹೀಗೆ ಹೊರಗಡೆ ಗೇಟ್ ಹತ್ರ ಬಂದ್ರೆ ಏನಾಗುತ್ತೆ ಗೊತ್ತಾ? ಶರೀರ ಬಟ್ಟೆ ಎಲ್ಲ ಕಪ್ಪಾಗ್ಬಿಡತ್ತೆ. ನಾವೇನು ಮುಟ್ಟಿಲ್ಲ. ಎರಡು ಸಿನಾರಿಯೋ, ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ, ಇನ್ನೊಂದು ಚಾರ್ಕೋಲ್ ಫ್ಯಾಕ್ಟ್ರಿ. ಗೀತೆ ಓದೋದ್ರಿಂದ ಏನು ಅಂದ್ರೆ, ಗೀತೆ ಒಂದ್ ರೀತಿ ಸತ್ಸಂಗ ಅಂದ್ರೆ ಒಳ್ಳೆ ಚಿಂತನೆ, ಒಳ್ಳೆ ವಿಚಾರವನ್ನ ನಾವು ಮನನ ಮಾಡೋದು, ಒಳ್ಳೆ ವಿಚಾರ ಕೇಳೋದು, ಅದ್ರ ಬಗ್ಗೆ ಅವಾಗವಾಗ ನಾವು ಹೇಗೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಇದನ್ನೆಲ್ಲ ಸತ್ಸಂಗ ಅಂತ ಹೇಳ್ತೀವಿ. ಒಳ್ಳೆ ಪುಸ್ತಕ ಓದೋದು, ಒಳ್ಳೆ ವಿಚಾರನ ಕೇಳೋದು, ದೊಡ್ಡವ್ರು ಹೇಳೋ ಬುದ್ಧಿಮಾತನ್ನ ಕೇಳೋದು, ಈ ರೀತಿ ಗೀತೆಯ ಅಧ್ಯಯನ ಮಾಡೋದು, ಇದೆಲ್ಲವೂ ಸತ್ಸಂಗ. ಸೊ ಇದನ್ನ ಮಾಡೋದು ಯಾವ ತರ ಅಂದ್ರೆ, ನಿಮಗೆ ಅರ್ಥವಾಗದೇ ಇದ್ರೂ ತೊಂದರೆ ಇಲ್ಲ. ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗಡೆ ಹೇಗೆ ಸುಮ್ನೆ ಹೋಗಿ ಈ ತರ ಬರ್ತೇವೆ, ಸುಮ್ನೆ ಭಗವದ್ಗೀತೆಯ ಶ್ಲೋಕವನ್ನ ಓದಿದ್ರೇನೆ ಸಾಕು, ನಿಮ್ಮಲ್ಲಿ ಪಾಸಿಟಿವ್ ಚೇಂಜ್ ಬರುತ್ತೆ. ಯಾಕೆ ಸೈಂಟಿಫಿಕ್ ಆಗಿ ಹೇಳೋದಾಗಿದ್ರೆ, ಸ್ಕೂಲಲ್ಲಿ ಟೀಚರ್ ಇದ್ದಾರೆ, ಆಯ್ತಾ, ಕ್ಲಾಸ್ ನಡೀತಾ ಇದೆ, ನಿಮ್ ಪಕ್ಕದಲ್ಲಿ ಏನೋ ಚೇಂಜ್ ತಲಾಹರಟೆ ಮಾಡ್ತಾನೆ ನಿಮ್ ಫ್ರೆಂಡ್ ಪಕ್ಕದಲ್ಲಿ, ಅವ್ನು ಯಾರೋ ಮುಂದೆ ಒಂದು ತಲೆ ಹೊಡಿತಾನೆ ಅಥವಾ ಗೀಳ್ತಾನೆ ಅಂತ ಇಟ್ಕೊಳ್ಳಿ. ಟೀಚರ್ ಏನ್ ಮಾಡ್ತಾರೆ, ತಿರುಗಿ ನೋಡಿದಾಗ ನೀವ್ ನಗ್ತಾ ಇರ್ತೀರಾ ಹೀಗೆ ಇಟ್ಕೊಂಡು, ಅವ್ನು ಹೊಡೆದಿದ್ ನೀವ್ ಎಂಜಾಯ್ ಮಾಡ್ತೀರಾ, ನಗ್ತಾ ಇರ್ತೀರಾ. ಟೀಚರ್ ಕಡೆಗೆ ನೀವು ನಗ್ತಾ ಇರೋದ್ ಕಾಣುತ್ತೆ, ಅವ್ನು ಹಿಂಗ್ ಸೈಲೆಂಟ್ ಆಗಿ ಕೂತ್ಬಿಟ್ಟಿರ್ತಾನೆ ಹೊಡೆದ್ಬಿಟ್ಟು, ಗೊತ್ತಾಗ್ಬಾರ್ದು ಅಂತ. ಅವಾಗ ಟೀಚರ್ ಏನ್ ಮಾಡ್ತಾರೆ, ನೀನೇ ತಲಹರಟೆ ಮಾಡಿದ್ದು ಅಂತ ಹಿಡಿದು ಏನ್ ಮಾಡ್ತಾರೆ, ಚೆನ್ನಾಗಿ ನಿಮ್ಗೆ ಬೈತಾರೆ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಒಬ್ರು ಆನ್ಸರ್ ಕೊಡ್ಬೇಕು. ಅವಾಗ ನಿಮ್ಗೆ ಏನಾಗತ್ತೆ, ಯಾರೋ ಒಬ್ರೇ ಆನ್ಸರ್ ಕೊಡಿ. ಕೋಪ ಬರುತ್ತಾ? ತಲೆ ಆಡಿಸಿ, ನಾವ್ ನಿಮ್ನೆಲ್ಲ ನೋಡ್ಬೋದು. ಕೋಪ ಬರುತ್ತಾ ಇಲ್ವಾ? ನೀವು ಮಾಡ್ದಿರೋ ತಪ್ಪಿಗೆ ಟೀಚರ್ ನಿಮಗ್ ಬೈದ್ರು, ಬರೀ ಶಬ್ದಗಳಪ್ಪ, ಏನಿಲ್ಲ, ಕೋತಿ ಅಂತ ಇರ್ಬೋದು, ನೀನ್ ಭಾರಿ ಚೇಷ್ಟೆ, ನಿನಗೆ ನಾನು ಕೊಡ್ತೀನಿ 4 ಅಂತ ಹೇಳ್ಬೋದು. ಜಸ್ಟ್ ಕೋತಿ ಅಂತಾನೆ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಭಾರಿ ಕಪಿ ಚೇಷ್ಟೆ ಮಾಡ್ತೀಯ, ಕೋತಿ ನೀನು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ನಿಮ್ಗೆ ಕೋಪ ಬರುತ್ತೋ ಇಲ್ವೋ? ಮನೇಲೂ ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮ, ಎಸ್ ಯಾರೋ ಹೇಳಿದ್ರು, ವಸಂತ, ಹರ್ಷಿಕಾ ಎಲ್ಲರೂ ಎಸ್ ಅಂತ ಹೇಳ್ತಾ ಇದಾರೆ, ಎಸ್ ಕರೆಕ್ಟ್. ಸೊ ಯಾರೋ ಫ್ರೆಂಡ್ ನಮ್ಗೆ ಬೈದ್ರು, ಕ್ರಿಕೆಟ್ ಆಡ್ತಾ ಇರ್ತೀವಿ ಅಥವಾ ಕುಂಟೆ ಬಿಲ್ಲೆ ಆಡ್ತಾ ಇರ್ತೀವಿ, ಫ್ರೆಂಡ್ ಯಾರೋ ಬೈತಾರೆ, ಕೋತಿ ಅಂತ ಹೇಳ್ತಾರೆ. ನಮಗೂ ಗೊತ್ತು, ಅವ್ರಿಗೂ ಗೊತ್ತು, ನಾವು ಕೋತಿ ಅಲ್ಲ, ನಾವು ಮನುಷ್ಯರು. ನಾನ್ ಸೋನ್ಸೋ, ನಾನ್ ಹರ್ಷಿಕಾ ಅಥವಾ ನಾನ್ ಲಕ್ಷ್ಮಿ ಅಥವಾ ನಾನ್ ತರಂಗ್ ಅಂತ ನನ್ಗೂ ಗೊತ್ತು, ಮಾಧವ ಸಿಂಹ ಅಂತಾನು ನನ್ಗೆ ಗೊತ್ತು, ವಿಷ್ಣು ಭರದ್ವಾಜ್ ಅಂತಾನು ನನಗ್ ಗೊತ್ತು ಅಲ್ವಾ? ಆದ್ರೆ ಏನಾಗತ್ತೆ, ಕೋತಿ ಅಂತ ಹೇಳ್ಬಿಟ್ಟ ಅಂತ ಕೋಪ ಬರುತ್ತಾ ಇಲ್ವಾ? ಎಲ್ಲರೂ ಎಸ್ ಅಂತ ಹೇಳಿದೀರ. ಬರೀ ಪದಗಳಿಗೆ ಅಷ್ಟು ಶಕ್ತಿ ಇರಬೇಕು ಅಂದ್ರೆ ಕೃಷ್ಣನ ವಾಣಿಗೆ ಎಷ್ಟು ಶಕ್ತಿ ಇರಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಭಾವ ಪ್ರಚೋದನೆ ಆಗ್ತಾ ಇದೆ ನಮ್ಮಲ್ಲಿ. ಪದಗಳಿಗೆ ಭಾವ ಪ್ರಚೋದನೆಯ ಸಾಮರ್ಥ್ಯ ಇದೆ. ಯಾವುದೇ ಪದಗಳ ಶಕ್ತಿ ಏನು ಅಂದ್ರೆ, ಭಾವ ಪ್ರಚೋದನೆಯನ್ನ ಮಾಡುವಂತಹ ಶಕ್ತಿ ಇರುತ್ತೆ. ಅದು ಕೇವಲ ಪದಕ್ಕೆ ಆತರ ಇದೆ ಅಂದ್ರೆ, ವೇದ ಮಂತ್ರಗಳಿಗೆ, ಉಪನಿಷತ್ತು ವಾಕ್ಯಗಳಿಗೆ, ವಿಶೇಷವಾಗಿ ಇಲ್ಲಿ ಕೃಷ್ಣನ ವಾಣಿಗೆ ಎಂಥ ಸಾಮರ್ಥ್ಯ ಇದೆ ಅಂದ್ರೆ, ನಿಮ್ಮಲ್ಲಿ ಎಂಥ ಭಾವ ಪ್ರಚೋದನೆಯನ್ನ ಮಾಡುತ್ತೆ, ಎಂಥ ಪಾಸಿಟಿವ್ ಎನರ್ಜಿಯನ್ನ ಪ್ರಚೋದನೆ ಮಾಡುತ್ತೆ ಅಂದ್ರೆ, ನೀವು ಕೇವಲ ಓದ್ಕೊಂಡು ಹೋದ್ರು ಗೀತೆಯನ್ನ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ, ಬರೀ ಆ ತರಾನೇ ಓದ್ಕೊಂಡು ಹೋಗೋಣ. ಮೆಕ್ಯಾನಿಕಲ್ ಆಗಿ ಓದಿದ್ರು ಕೂಡ ಭಗವದ್ಗೀತೆ 700 ಶ್ಲೋಕ, ನಿಮ್ಮಲ್ಲಿ ಎಂತಹ ಒಂದು ಭಾವ ಪ್ರಚೋದನೆ ಆಗತ್ತೆ, ಪರಿವರ್ತನೆ ಆಗತ್ತೆ ಅಂದ್ರೆ,
ನಿಮ್ಮನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಯು ವಿಲ್ ಥಿಂಕ್ ಅಬೌಟ್ ಬಿಕಮಿಂಗ್ ಕೃಷ್ಣ ಹಿಮ್ಸೆಲ್ಫ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದಕ್ಕೆ ಏನ್ ಬೇಕು ಅಂದ್ರೆ ರೆಗ್ಯುಲಾರಿಟಿ ಬೇಕು. ಯಾವತ್ತೋ ಒಂದ್ ದಿವಸ ಪುಸ್ತಕ ತಗೊಳ್ಳೋದು, ಅಥವಾ ಈ ಗೀತೆ ನಾವು ಸೇರ್ಕೊಂಡ್ ಬಿಟ್ಟಿದೀವಿ, 6 ಅಧ್ಯಾಯ ನಾನು ಓದ್ಬಿಟ್ಟೆ, ಕಾಂಪಿಟೇಷನ್ ಇದೆ ಓದ್ಬಿಟ್ಟೆ, ಆಮೇಲೆ ಪುಸ್ತಕ ಮುಚ್ಚಿಟ್ಬಿಡೋದು. ಆ ತರ ಇರಬಾರದು, ನಿರಂತರವಾಗಿರ್ಬೇಕು. ಯಾಕಂದ್ರೆ ಒಂದು ನಂಬಿಕೆ ಇದೆ, ಯದ್ಭಾವಂ ತದ್ಭವತಿ ಅಂತ ಮಾತೇ ಇದೆ. ಯಾವುದರ ಕುರಿತು ಯೋಚನೆ ಮಾಡ್ತೀವಿ ಅದು ನಾವೇ ಆಗ್ತೀವಿ ಅಂತ. ಭ್ರಮರ ಕೀಟ ನ್ಯಾಯ ಅಂತ ಇದೆ. ಒಂದು ಕೀಟ ಇರುತ್ತೆ, ಅದು ಭ್ರಮರವಾಗಿ ಹೇಗಾಗತ್ತೆ ಅಂದ್ರೆ ಭ್ರಮರ ಕೀಟ ನ್ಯಾಯ ಅಂತ ಸೈಂಟಿಫಿಕಲಿ ಪ್ರೂವನ್. ಇದು ನಡೆಯುವಂತ ಪ್ರೋಸೆಸ್. ಒಂದು ಬಗೆಯ ಕೀಟ ಇರುತ್ತೆ, ಅದು ಕುಕ್ಕೂನ್ ನಲ್ಲಿ ಇರುತ್ತೆ. ಚಿಟ್ಟೆ ಹೇಗಾಗತ್ತೆ ಗೊತ್ತಾ? ಎಲ್ಲರಿಗೂ ಗೊತ್ತಿರತ್ತೆ. ಕ್ಯೂಬಾ ಇರತ್ತೆ ಅಲ್ವಾ, ಅದೊಂದು ಕುಕ್ಕೂನ್ ನಲ್ಲಿ ಇರತ್ತೆ. ಅದಕ್ಕೆ ರೆಕ್ಕೆ ಇರಲ್ಲ, ಏನು ಇರಲ್ಲ. ಅದು ಅನ್ಕೊಳತ್ತಂತೆ, ಅಯ್ಯೋ ಈ ಕುಕ್ಕೂನ್ ನಲ್ಲಿ ಇದೀನಲ್ಲ, ನಾನು ಹಾರ್ಬೇಕಲ್ಲ, ಬೇರೆ ರೀತಿ ಬೇರೆ ಪಕ್ಷಿಗಳ ತರ ಅಥವಾ ಬೇರೆ ಈ ಕೀಟಗಳ ತರ ಹಾರ್ಬೇಕಲ್ಲ, ನನ್ಗೂ ರೆಕ್ಕೆ ಬರುತ್ತೆ, ನಾನು ಹಾರ್ತೀನಿ, ನನ್ಗೂ ರೆಕ್ಕೆ ಬರುತ್ತೆ, ನಾನು ಹಾರ್ತೀನಿ ಅಂತ ಈ ತರ ಭಾವಿಸಿ 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 ಏನಾಗುತ್ತೆ, ಅದಕ್ಕೆ ನ್ಯಾಚುರಲ್ ಆಗಿ ರೆಕ್ಕೆ ಬೆಳೆಯುತ್ತೆ. ಅದೇ ರೀತಿ ಮಕ್ಕಳೇ, ಗೀತೆಯನ್ನ ಓದುತ್ತಾ ಮನಸ್ಸು ಕೃಷ್ಣನ ಗುಣಗಳಿಗೆ, ಆ ತತ್ವಕ್ಕೆ ಮನಸ್ಸು ಸೋತು ಹೋಗುತ್ತೆ. ಅದಕ್ಕೇನು ಅಂದ್ರೆ ನಿರಂತರವಾಗಿ ಸ್ಮರಣೆ ಬೇಕಲ್ಲಿ. ಅದ್ ಹೇಗೆ ಅದ್ ನಿರಂತರವಾಗಿ ಯೋಚನೆ ಮಾಡುತ್ತೆ, ಅದೇ ರೀತಿ ನೀವು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋದಕ್ಕೆ ಒಂದು ಪ್ರಚೋದನೆಯನ್ನು ಕೊಡೋದು ಗೀತೆ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಇಟ್ ವಿಲ್ ಪುಷ್ ಯು ಟು ಪಾಸಿಟಿವಿಟಿ, ಆಪ್ಟಿಮಿಸ್ಟಿಕ್ ವ್ಯೂಗೆ. ದಟ್ ಇಸ್ ದ ಪವರ್ ಆಫ್ ಗೀತಾ. ಯಾಕಂದ್ರೆ ಇದು ಯಾರಿಂದ ಹೇಳಿರೋದು ಅಂದ್ರೆ, ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ಅಮ್ಮ ಹೇಳ್ತಾರೆ ಅಥವಾ ಮನೇಲಿ ಮಾತಾಡ್ತಾ ಇರ್ತಾರೆ, ಇವನು ಕಂಡವ್ರ ಮಾತು ಕೇಳಿನೇ ಹಾಳಾಗೋಗ್ಬಿಟ್ಟ ಅಂತ. ಕನ್ನಡದ ಕಂಡು ಅಂತ ಏನೊಂದು ಮಾತಿದೆ, ಬಹಳ ಸೊಗಸಾಗಿದೆ. ಕಂಡವರ ಅಂದ್ರೆ ಯಾರ್ಯಾರೋ ಮಾತು ಅಂತ. ಕೇಳಿದಿರಾ ಈ ಮಾತು? ಕೇಳಿದಿರಾ ಎಲ್ರು? ಮಕ್ಕಳೇ ಸ್ವಾಮೀಜಿ ಕೇಳಿದ್ದೀವಿ. ಕೇಳಿದಿರಾ? ಕಂಡವ್ರ ಮಾತು ಕೇಳ್ತಾ ಇರ್ತಾರ್ರಿ, ಅದಕ್ಕೆ ಬುದ್ಧಿ ಇಲ್ಲ ಅವ್ರಿಗೆ, ಯಾವಾಗ್ಲೂ ಜಗಳ ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ನಾನ್ ಹೇಳೋದುಂಟು, ಕಂಡವ್ರ ಮಾತು ಕೇಳಬೇಡಿ, ಕಂಡವರ ಮಾತು ಕೇಳಿ ಅಂತ. ಕಂಡವರು ಅಂದ್ರೆ ಇಲ್ಲಿ ಅದನ್ನು ನೋಡಿರ್ತಕ್ಕಂಥವ್ರು, ಅನುಭವಿಸಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರು ಅಂತ. ಕೃಷ್ಣನಿಗೆ ಆ ಅನುಭವವಿದೆ. ಕೃಷ್ಣನ ಜೀವನವೇ ದೊಡ್ಡ ನಿದರ್ಶನ ನಮಗೆ. ಆ ಪಾಸಿಟಿವಿಟಿ, ಕೃಷ್ಣನ್ ಜೀವನ ಪೂರ್ತ ನೋಡಿ. ಅವನನ್ನ ಕೊಲ್ಲೋದಕ್ಕೆ ಅವನ್ ಚಿಕ್ಕ ಪುಟಾಣಿ ಮಗುವಿಂದನೂ ಅವನನ್ನ ಪ್ರಾರಂಭ ಮಾಡ್ತಾನೆ. ಕಂಸ ಅವನನ್ನ ವಧೆ ಮಾಡಿಸ್ಬೇಕು ಅಂತ. ಅಲ್ಲಿಂದ ಹಿಡಿದು ಮಹಾಭಾರತ ಯುದ್ಧ ನೋಡಿ. ಕೃಷ್ಣ ಇಲ್ದಿದ್ರೆ ಮಹಾಭಾರತ ಯುದ್ಧ ಗೆಲ್ಲಕ್ಕಾಗ್ತಾ ಇರ್ಲಿಲ್ಲ ಪಾಂಡವರಿಗೆ. ಈ ಭಗವದ್ಗೀತೆಯನ್ನು ಎಂಥ ಸಿನಾರಿಯೋನಲ್ಲಿ ಕೊಟ್ಟಿದ್ದಾನೆ, ಎಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾನೆ? ಯುದ್ಧ ಭೂಮಿಯಲ್ಲಿ ಕೊಟ್ಟಿದ್ದಾನೆ. ಯುದ್ಧ ಭೂಮಿಯಲ್ಲಿ ಕೊಟ್ಟಿದ್ದಾನೆ ಅವನು. ಯಾರಿಗೆ ಕೊಟ್ಟಿರೋದು? ಅರ್ಜುನನಿಗೆ. ಆ ಅರ್ಜುನ ಯಾರು ಅಂದ್ರೆ ನಾವೇ. ಯಾಕೆ? ಅರ್ಜುನನ ಅವಸ್ಥೆ ಹೇಗಿತ್ತು ಅಂದ್ರೆ, ಫಸ್ಟ್ ಅವನು ಬಹಳ ಜಂಬ ಇತ್ತು ಅವನಿಗೆ. ಯಾಕೆ? ಗಾಂಧೀವಿ ಅವನು. ಅವನ ಬಿಲ್ಲಿನ ಹೆಸರು ಗಾಂಡೀವ. ಅದು ಆ ಗಾಂಧೀವಿ ನಾನು ತ್ರಿಲೋಕದಲ್ಲಿ ವೀರ, ಅಪ್ರತಿಮ ವೀರ. ಈ ಕೌರವರ ಕಡೆ ಏನಿದ್ದಾರೆ ಇವ್ರನ್ನೆಲ್ಲ ಒಂದು ದಿವಸದಲ್ಲಿ, ಮಹಾಭಾರತದ ಮೊದಲನೇ ದಿವಸನೇ ಹೊಡೆದಾಕ್ಬಿಡ್ತೀನಿ ಅಂತ ಇದ್ದ ಅವನು. ಅವಾಗ ಏನ್ ಮಾಡ್ತಾನೆ, ನಾವು ಮೊದಲನೇ ಅಧ್ಯಾಯದಲ್ಲಿ ಓದಿದಾಗ ಇದು ಬರುತ್ತೆ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ತಾನೆ. ನಾನು ನೋಡ್ಬೇಕು ನನ್ನ ಎದುರಾಳಿಗಳು ಯಾರಿದ್ದಾರೆ, ಅವ್ರದ್ದು ಪವರ್ ಏನು, ಎಷ್ಟು ಜನ ಇದ್ದಾರೆ. ಯಾಕಂದ್ರೆ ನನ್ನಂಥ ಒಬ್ಬ ಅಪ್ರತಿಮ ವೀರನನ್ನ ಅವ್ರು ಎದುರಿಸ್ತಾ ಇದ್ದಾರೆ ಅಂದ್ರೆ ಅವರ ಛಾತಿ ಹೇಗಿರ್ಬೇಕು, ನಾನ್ ನೋಡ್ಬೇಕು ಅವ್ರನ್ನ ಅಂತ ಹೇಳಿ ಭಗವಂತನಿಗೆ, ಕೃಷ್ಣನಿಗೆ ಆರ್ಡರ್ ಮಾಡ್ತಾನೆ. ರಥಂ ಸ್ಥಾಪಯ ಮೇಚ್ಯುತ ಅಂತ. ಹೋಗು ಅಲ್ಲಿ ರಥ ತಗೊಂಡೋಗಿ ಸೇನೆಯೋರ್ ಉಭಯೋರ್ ಮಧ್ಯೆ, ಎರಡು ಸೇನೆಗಳ ಮಧ್ಯೆ ರಣಭೂಮಿಯಲ್ಲಿ ನಿಲ್ಸು. ಐ ವಾಂಟ್ ಟು ಹ್ಯಾವ್ ಎ ವ್ಯೂ ಆಫ್ ದ ಅಪೋನೆಂಟ್ಸ್, ಪ್ರತಿಪಕ್ಷದಲ್ಲಿರೋರು ಅಂತ. ಕೃಷ್ಣ ಏನ್ ಮಾಡ್ತಾನೆ? ಏನು ಮಾತಾಡಲ್ಲ, ನೇರ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ನಿಲ್ಲಿಸ್ತಾನೆ. ನೋಡಿ, ಆಮೇಲೆ ಎಂತಹ ವೀರ ಆಗಿದ್ರು ಹೆದರಿ ನಡಗಿ ಹೋಗ್ತಾನೆ. ಯಾರು? ಅರ್ಜುನ. ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಗೆಲ್ತೀನ? ಅಯ್ಯೋ ಇವ್ರನ್ನೆಲ್ಲ ನಾನು ಗೆಲ್ಲಕ್ ಸಾಧ್ಯವಾ? ನನ್ನ ಮುತ್ತಾತ ಇದ್ದಾನೆ, ನನಗೆ ವಿದ್ಯೆ ಕಲಿಸಿದ ಗುರು ಇದ್ದಾನೆ, ನನ್ನ ಅಣ್ಣ ತಮ್ಮಂದ್ರ ಕಸಿನ್ಸ್ ಇದ್ದಾರೆ, ಅವರು ದಾಯಾದಿಗಳಿದ್ದಾರೆ. ಅವನಂಥ ಅಪ್ರತಿಮ ವೀರ. ನಡ್ಕ ಉಂಟಾಗ್ಬಿಡತ್ತೆ. ಅವಾಗ ಅವನ್ ಏನ್ ಮಾಡ್ತಾನೆ? ಅವನು ಓಡ್ಲಿಲ್ಲ. ಕೈಯಿಂದ ಗಾಂಡೀವ ಸಂಸ್ರತೆ ಹಸ್ತಾತ್ ಅಂತ ಬರುತ್ತೆ ಕಡೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ. ಗಾಂಡೀವಂ ಸಂಸ್ರತೆ ಹಸ್ತಾತ್ ವೇಪ ತುಷ್ಟ ಶರೀರಮೇ. ನನ್ ಬೆವರ್ತಾ ಇದೆ ಕೃಷ್ಣ. ಅವನ ಕೈಯಿಂದ ಗಾಂಡೀವ ಬಿದ್ದು ಹೋಗುತ್ತೆ.
ಅವನು ಆ ರಥದ ಸೀಟ್ ಮೇಲೆ ಸುಸ್ತಾಗಿ ಹೆದರಿ ಬಿದ್ದು ಬಿಡ್ತಾನೆ, ಕೂತ್ಕೊಳ್ತಾನೆ. ಆದ್ರೆ ಓಡ್ ಹೋಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ಕಲಿಬೇಕಾಗಿರೋದು, ಕನ್ಫ್ಯೂಸ್ ಆಯ್ತು, ಭಯವಾಯಿತು, ಆದ್ರೆ ಆ ಪರಿಸ್ಥಿತಿಯಿಂದ ಓಡೋಗ್ಲಿಲ್ಲ. ಅವನೇನ್ ಮಾಡ್ದ? ಕೃಷ್ಣ, ನಾನು ಏನ್ ಮಾಡ್ಲಿ ಕೃಷ್ಣ, ಐ ಆಮ್ ಕನ್ಫ್ಯೂಸ್ಡ್, ನನಗೆ ಈ ಯುದ್ಧ ಗೆಲ್ಲಕ್ಕಾಗತ್ತಾ? ಇವರೆಲ್ಲ ನನ್ನವರು, ಸ್ವಜನರು ಇವರು, ನಾನು ಹೇಗೆ ಇದನ್ನ ಗೆಲ್ಲೋಕ್ ಸಾಧ್ಯ? ದಾರಿ ತೋರು ಅಂತ ಕೃಷ್ಣನಲ್ಲಿ ಮೊರೆ ಹೋಗ್ತಾನೆ. ನಾವು ಕೂಡ ಗೀತೆಯನ್ನು ಕಲಿತಾ ಇದೀವಿ. ಗೀತೆಯ ರಾಯಭಾರಿಗಳು ಅಂದ್ರೆ ಯು ಆರ್ ಆಲ್ ಸ್ಮಾಲ್ ಸ್ಮಾಲ್ ಚೋಟಾ ಕೃಷ್ಣಾಸ್, ಪುಟ್ಟ ಪುಟಾಣಿ ಕೃಷ್ಣಂದರು ನೀವೆಲ್ಲ. ಅರ್ಜುನ ಹೇಗೆ ಅಪ್ರತಿಮ ವೀರ ಆದ ಅಂದ್ರೆ, ಮಹಾಭಾರತ ಯುದ್ಧವನ್ನ ಕೃಷ್ಣನ ಕೃಪೆಯಿಂದ ಅರ್ಜುನ ಗೆಲ್ತಾನೆ. ಹೇಗೆ ಅಂದ್ರೆ, ಅವನ್ ದೂರ ಹೋಗ್ಲಿಲ್ಲ, ಯುದ್ಧ ಭೂಮಿಯಿಂದ ಹೋಗ್ಲಿಲ್ಲ, ಗಾಂಡೀವ ಕೆಳಗಡೆಗೆ ಬಿತ್ತು, ಅವನು ಸೀಟ್ ಮೇಲೆ ಕೂತ್ಕೊಂಡ, ಕೃಷ್ಣನಲ್ಲಿ ಶರಣಾಗತನಾದ, ಕೃಷ್ಣನಿಂದ ದೂರ ಹೋಗ್ಲಿಲ್ಲ. ಅವಾಗ ಕೃಷ್ಣ ಅವನಿಗೆ ಧೈರ್ಯವನ್ನ ತುಂಬುತ್ತಾನೆ. ಧರ್ಮ ನಿಂದು ಏನು ಅಂತ ಅವನಿಗೆ ಬೋಧನೆಯನ್ನ ಮಾಡ್ತಾನೆ. ಅವನಲ್ಲಿ ಇರ್ತಕ್ಕಂತಹ ಕ್ಷತ್ರಿಯ ಕ್ಷಾತ್ರ ತೇಜವನ್ನ ಬಡಿದೆಬ್ಬಿಸ್ತಾನೆ, ಯುದ್ಧವನ್ನ ಮಾಡಕ್ ಹೇಳ್ತಾನೆ, ಸರಿಯಾಗಿ ಅವನಿಗೆ ಗೈಡ್ ಮಾಡ್ತಾನೆ. ಯುದ್ಧವನ್ನ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಗೈಡೆನ್ಸ್ ಅನ್ನ ಕೊಟ್ಟು ಯುದ್ಧವನ್ನ ಗೆಲ್ಲಿಸ್ತಾನೆ. ಅವನು ಜೀವನದಲ್ಲಿ ಕೂಡ ಯುದ್ಧ ಹಾಗೆ. ಕೃಷ್ಣ ಯಾತಕ್ಕೆ ಭಗವದ್ಗೀತೆ ನಮ್ಗೆ ಹೇಳಿದಾನೆ ಅಂದ್ರೆ, ಮೊನ್ನೆ ತಾನೇ, ನಿನ್ನೆ ಅಲ್ವಾ T20 ಇದಾಗಿದ್ದು ಮ್ಯಾಚ್, ಇಂಡಿಯಾ ಗೆದ್ದಿದ್ದು ಅಲ್ವಾ? 2 days back. 2 days back. ನೀವು ನೋಡಿದ್ರೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಹೇಗಿದ್ರು ಗೊತ್ತಾ? ನಾವೆಲ್ಲರೂ ಕ್ರಿಕೆಟ್ ನೋಡ್ತೀವಿ, ನಾವು ಕೂಡ ಬಾಲ್ ಟು ಬಾಲ್ ನಾವು ನೋಡ್ತಾ ಇರ್ತೀವಿ. ಒಂದು ಬಾಲ್ ಮಿಸ್ ಆಯ್ತು, ನಾವು ಇಲ್ಲಿ ಟೆನ್ಷನ್ ಆಗ್ತೀವಿ. ಆ ಕ್ರಿಕೆಟ್ ಆಡೋನ್ ಜೊತೆಗೆ ನಾವು ಟೆನ್ಷನ್ ಆಗ್ತೀವಿ. ಅಲ್ಲಿ ಒಂದು ಕಲಿಬೇಕಾಗಿರೋದು ಏನ್ ಗೊತ್ತಾ? ಹೌದು, ಭಾರತ ಗೆಲ್ತು, ಸಮೃದ್ಧ ಕರೆಕ್ಟ್, ಇಂಡಿಯಾ ಒಂದು ಕಪ್ ಕರೆಕ್ಟ್, ಸಮೃದ್ಧ ಹೇಳ್ತಾ ಇದ್ದಾನೆ, ವೆರಿ ಗುಡ್. ಸೊ ಅಲ್ಲಿ ಏನಂದ್ರೆ, ಕೃಷ್ಣ ಹೇಳಿರೋದನ್ನ ಅವ್ರು ಯಥಾವತ್ತಾಗಿ ಪಾಲಿಸ್ತಾ ಇದ್ದಾರೆ. ಹೇಗೆ ಗೊತ್ತಾ? ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ ಗೀತೆಯಲ್ಲಿ? ಲೀವ್ ಮೊಮೆಂಟ್ ಟು ಮೊಮೆಂಟ್, live in the present, don't think about the future or don't worry about the past ಅಂತ ಹೇಳ್ತಾನೆ. ಹಿಂದೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ, ಮರುಗಬೇಡ, ದುಃಖಿಸ್ಬೇಡ, ಖಿನ್ನತೆ ಬೆಳೆಸ್ಕೊಳ್ಬೇಡ, ಧೈರ್ಯಗುಂದಬೇಡ, ಅಥವಾ ಮುಂದೆ ಏನಾಗ್ಬಿಡತ್ತೋ ಅಂತ ಟೆನ್ಷನ್ ಆಗ್ಬೇಡ. ಅಯ್ಯೋ, ನಾನು ಎಕ್ಸಾಮ್ ಪಾಸ್ ಆಗ್ತೀನೋ ಇಲ್ವೋ, ಈ ಕ್ವಶನ್ ಬರುತ್ತಾ, ಆ ಕ್ವಶನ್ ಬರುತ್ತಾ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನೀನು ಏನು ಹೇಳ್ತಾ ಇದ್ದಾನೆ ಕೃಷ್ಣ? ಜಸ್ಟ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ಕ್ರಿಕೆಟ್ ಮ್ಯಾಚ್. ಅವ್ನ್ ಕ್ರಿಕೆಟ್ ಆಡ್ಬೇಕು ಅಂದ್ರೆ, ನಮ್ ಭಾರತದವರು ಒಂದು ಓವರ್ ಅಲ್ಲಿ 6 ಬಾಲ್, ಒಂದೊಂದು ಬಾಲು ಒಂದೊಂದರ ಬರುತ್ತಲ್ವಾ? ಇನ್ ಸ್ವಿಂಗು, ಔಟ್ ಸ್ವಿಂಗು, ಸ್ಲೋ ಬಾಲು, ಫುಲ್ ಟಾಸು ಬರುತ್ತಾ ಇಲ್ವಾ? ನೆಕ್ಸ್ಟ್ ಬಾಲ್ ಫುಲ್ ಟಾಸೇ ಬರುತ್ತೆ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ನಾನು ಹೊಡಿಯೋದು ಕ್ಯಾಚ್ ಹೋಗುತ್ತಾ ಗೊತ್ತಿಲ್ಲ, ಬೌಂಡ್ರಿಗೆ ಹೋಗುತ್ತಾ ಗೊತ್ತಿಲ್ಲ, ಬಟ್ ಏನ್ ಮಾಡ್ತಾರೆ ಬ್ಯಾಟ್ಸ್ಮನ್, ಬೌಲರ್, ಫೀಲ್ಡರ್, ದೇ ಪ್ಲೇ ಬಾಲ್ ಟು ಬಾಲ್. ಅದೇ ರೀತಿ ನಾವು ಜೀವನದಲ್ಲಿ ಸಮಸ್ಯೆಗಳು, ಇವಾಗ ನಿಮಗೆ ಪುಟಾಣಿ ಮಕ್ಕಳಿಗೆ ಪುಟ್ಟ ಪ್ರಶ್ನೆಗಳು, ಪುಟ್ಟ ಸಮಸ್ಯೆಗಳು, ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ, ಎಲ್ಲರಿಗೂ ಕೂಡ ಗೀತೆ ಹೇಳುವ ಒಂದು ದೊಡ್ಡ ಒಂದು ವಿಚಾರ, ಸೂತ್ರ ಅಂದ್ರೆ, ಜೀವನದ ಆನಂದದ ಸೂತ್ರ, ಲಿವ್ ಇನ್ ದ ಪ್ರೆಸೆಂಟ್ ಅಂತ. ಯಾಕೆ? ಮುಂದಿನದ ಬಗ್ಗೆ ನೀನ್ ಯೋಚನೆ ಮಾಡಿದ್ರೆ, ಫಲದ ಬಗ್ಗೆ ಯೋಚನೆ ಮಾಡಿದ್ರೆ, ಹಿಂದಿನದು ಯೋಚನೆ ಮಾಡಿ ಖಿನ್ನತೆ ಬೆಳೆಸ್ಕೊಂಡ್ರೆ, ಯು ವೋಂಟ್ ಬಿ ಏಬಲ್ ಟು ಪರ್ಫಾರ್ಮ್ ಪ್ರೆಸೆಂಟ್ಲಿ ವಿತ್ ಫುಲ್ ಕಾನ್ಸಂಟ್ರೇಷನ್ ಆರ್ ವಿತ್ ಯುವರ್ ಫುಲ್ ಪೊಟೆನ್ಶಿಯಲ್. ಸೊ ಅದನ್ನ ಕೃಷ್ಣ ನಮ್ಗೆ ಹೇಳ್ತಾನೆ ಗೀತೆಯಲ್ಲಿ. ಒಮ್ಮೆ ಒಬ್ಬ ಹುಡುಗ ತನ್ನ ತಾತನ್ ಕೇಳದ್ನಂತೆ, ತಾತ, ದಿನಾ ಭಗವದ್ಗೀತೆ ಓದ್ತೀರಾ, ಯಾತಕ್ ನೀವು ಓದ್ತೀರಾ ಅಂತ. ಆಗ ತಾತ ಏನ್ ಮಾಡಿದ್ರು ಗೊತ್ತಾ? ಕರಿ ಮಸಿ ಹಿಡಿದಿರ್ತಕ್ಕಂಥ ಒಂದು ಪಾತ್ರೆಯನ್ನ ಕೊಟ್ಬಿಟ್ಟು ತೊಳ್ಕೊಂಬ ಅಂದ್ರಂತೆ. ಇದು ತೊಳ್ಕೊಂಬ, ಆಮೇಲೆ ಹೇಳ್ತೀನಿ ಅಂತ. ತಾತ ಕೊಟ್ಟಿದಾರಲ್ಲ, ಅವನು ಹೋಗಿ ತೊಳಿತಾ ಇದ್ದಾನೆ. ಫಸ್ಟ್ ತೊಳ್ದ, ಅಷ್ಟು ಹೋಗ್ಲಿಲ್ಲ, ಸ್ವಲ್ಪ ಹೋಯ್ತು, ತಗೊಂಡ್ ಬಂದ. ತಾತ ಹೇಳಿದ್ರು ಮತ್ತೆ ತೊಳಿ. ಮತ್ತೆ ತೊಳಿದ, ಇನ್ ಸ್ವಲ್ಪ ಕೊಳೆ ಹೋಯ್ತು, ಮತ್ತೆ ತೊಳಿ, ಇನ್ ಸ್ವಲ್ಪ ಕೊಳೆ ಹೋಯ್ತು. ಕಡೆಗೆ ಆತರ 5-6 ಸರ್ತಿ ಆದ್ಮೇಲೆ ಆ ಕೊಳೆ, ಆ ಕಪ್ಪು ಏನು ಸೂತ್ ಏನಿತ್ತು ಅಂಟ್ಕೊಂಡಿತ್ತಲ್ಲ, ಪೂರ್ತ ಹೋಗಿ ಪ್ಲೇಟ್ ಫಳ 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 ಹೊಳಿಯಕ್ ಸ್ಟಾರ್ಟ್ ಆಯ್ತು. ಅವಾಗ ತಾತ ಹೇಳಿದ್ರಂತೆ, ನೋಡಪ್ಪ, ಭಗವದ್ಗೀತೆ ನಾನು ಓದ್ತೀನಲ್ಲ, ಇದಕ್ಕೋಸ್ಕರನೇ. ನನಗೆ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಒಮ್ಮೆಲೆ ಓದಿದ ತಕ್ಷಣ ಎಲ್ಲವೂ ಅರ್ಥ ಆಗೋದಿಲ್ಲ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಓದ್ತಾ ಇದ್ರೆ, ಮನನ ಮಾಡ್ತಾ ಇದ್ರೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ನನ್ನ ಜೀವನದಲ್ಲಿ ನನಗೆ ಕ್ಲಾರಿಟಿ ಸಿಗುತ್ತೆ.
ನಾನು ನನ್ನ ವಿವೇಕವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಆ ಕ್ಲಾರಿಟಿ ಕೃಷ್ಣ ನನಗೆ ಭಗವದ್ಗೀತೆನಲ್ಲಿ ಹೇಳಿದ್ದಾನೆ. ಅದೇ ರೀತಿ ಈ ಹೇಗೆ ತೊಳೆದಿರೋದ್ರಿಂದ ಎಲ್ಲ ಧೂಳು ಹೋಗ್ತಾ ಇತ್ತು, ಅದೇ ರೀತಿಯಲ್ಲಿ ಮತ್ತೆ 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 ಭಗವದ್ಗೀತೆಯ ಅಧ್ಯಯನ ಮಾಡ್ತಾ ಇದ್ರೆ ಮನಸ್ಸಿನ ಕಲ್ಮಶ ಹೋಗುತ್ತೆ, ಮನಸ್ಸಿನ ಕನ್ಫ್ಯೂಷನ್ಸ್ ಹೋಗುತ್ತೆ, ನಮ್ಗೆ ಕ್ಲಾರಿಟಿ ಸಿಗತ್ತೆ ಅಂತ. ಕಡೆಯದಾಗಿ 2 ವಿಚಾರ ಹೇಳಿ ಮಕ್ಕಳೇ ಮುಕ್ತಾಯ ಮಾಡ್ತೇನೆ. ಚಿನ್ಮಯಾನಂದ ಸ್ವಾಮಿ ಚಿನ್ಮಯಾನಂದರು ಭಗವದ್ಗೀತೆಯನ್ನ ಪ್ರಥಮ ಬಾರಿ ಆಂಗ್ಲ ಭಾಷೆಯಲ್ಲಿ ಜಗತ್ತಿಗೆ ಪರಿಚಯ ಪಡಿಸಿದಂತಹ ಮಹಾನ್ ಯತಿಗಳು. ನಿಮ್ಗೆಲ್ಲರಿಗೂ ಗೊತ್ತಿರ ಚಿನ್ಮಯ ಮಿಷನ್ ಕೇಳಿರ್ತೀರಾ, ಸ್ವಾಮಿ ಚಿನ್ಮಯಾನಂದ್ರ ಫೋಟೋ ನೋಡಿರ್ತೀರಾ. ಅವರನ್ನೇ ಮೊದಲನೇ ಬಾರಿ ಇಡೀ ಜಗತ್ತಿಗೆ ಕೃಷ್ಣನ ಭಗವದ್ಗೀತೆಯನ್ನ, ಭಾರತದ ಮಹಾನ್ ಗ್ರಂಥಗಳಾದಂತಹ ಜೀವನ ಸೂತ್ರಗಳಾದಂತಹ ಉಪನಿಷತ್ತುಗಳನ್ನ ಇಂಗ್ಲಿಷ್ ನಲ್ಲಿ ತರಗತಿಗಳನ್ನ ತೆಗೆದುಕೊಂಡು ಪ್ರಸಿದ್ಧೀಕರಿಸಿದ್ದು. ಅವ್ರ ಹತ್ರ ಒಬ್ಬ ಬಂದು ಕೇಳ್ತಾನಂತೆ ಒಬ್ಬ ವ್ಯಕ್ತಿ, ಸ್ವಾಮೀಜಿ, I have been attending your classes of Bhagavad Gita right from day one. I have also grown old with you. I have been attending all of your classes. So many Gita Jnana Yajnas have attended. I have gone through Gita so many times, several times I have gone through Gita, but I see no change in me. ಅದಕ್ಕೆ ಚಿನ್ಮಯಾನಂದ್ರ ಹೇಳಿದ್ರಂತೆ, all these years you have gone through Gita, now sit quietly, let Gita go through you ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಇದು ಮಾತು. ಏನು ಅರ್ಥ? ನಾವು ಎಷ್ಟೋ ಸರ್ತಿ ಗೀತಾ ಓದ್ಬಿಟ್ಟಿದ್ದೀನಿ. ಈ ಗೀತಾ ಕೃಷ್ಣ ಕಾಲಿಂಗ್ ಫಸ್ಟ್ ಟೈಮ್ ಇಲ್ಲ, ನಮ್ಮ ಸ್ಕೂಲಲ್ಲಿ ತುಂಬಾ ಸರ್ತಿ ಹೇಳ್ಕೊಟ್ಟಿದ್ದಾರೆ. ನೀವು ಹೇಳ್ಕೊಡೋ 6 ಅಧ್ಯಾಯದಲ್ಲಿ ನನ್ಗೆ 4 ಅಧ್ಯಾಯ ಬರುತ್ತೆ, ಕೆಲವು ಮಕ್ಕಳು 6 ಅಧ್ಯಾಯನೂ ನನ್ಗೆ ಬರುತ್ತೆ. ಕೆಲವರು ಮಕ್ಕಳು ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ. ಶ್ರೀ ಗಣೇಶ್ ರಾವ್ ಅವರ ಮೊಮ್ಮಗಳಿದ್ದಾರೆ. ಶಿ ಕ್ಯಾನ್ ಚಾಂಟ್ 18 ಚಾಪ್ಟರ್ಸ್ ವಿತೌಟ್ ಲುಕಿಂಗ್ ಬೈ ಹಾರ್ಟ್. ಅಂಥ ಮಗಳಿದ್ದಾಳೆ. ಶೃಂಗೇರಿ ಮಠದಿಂದ ಅವಳಿಗೆ ಪ್ರಶಸ್ತಿ ಸಿಕ್ಕಿದೆ. ಅಂತ ಮಕ್ಕಳು ನಿಮ್ಮಲ್ಲಿ ಇದ್ದೀರಾ ಈ ಸಭೆನಲ್ಲಿ, ಬಹಳ ಪ್ರತಿಭಾನ್ವಿತ ಮಕ್ಕಳು. ಸೊ ನಾನು ಇಷ್ಟು ವರ್ಷ ಓದಿದ್ನಲ್ಲ, ನನ್ನಲ್ಲಿ ಏನು ಪರಿವರ್ತನೆ ಇಲ್ಲ ಅಂದ್ರೆ, ಚಿನ್ಮಯಾನಂದ್ರು ಹೇಳ್ತಾರೆ, ಇಷ್ಟು ವರ್ಷ ನೀನ್ ಗೀತೆಯನ್ನ ಓದಿದೆ, ಗೀತೆಯನ್ನ ಹೀಗೆ ಹಾದು ಹೋಗಿದ್ಯಾ, ಈಗ ಗೀತೆ ನಿನ್ನಲ್ಲಿ ಹಾದು ಹೋಗ್ಲಿ ಅಂದ್ರೆ ಎವ್ರಿ ಡೇ ನೀವೇನ್ ಮಾಡ್ಬೇಕು ಮಕ್ಕಳೇ? ಗೀತಾ ಕೃಷ್ಣ ಕಾಲಿಂಗ್ ನಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ, ಕೃಷ್ಣನ ಕರೆಯಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ, ಈ 5 minutes, just 5 minutes ಆಫ್ಟರ್ ಗೀತಾ ಕ್ಲಾಸ್ ನೀವೇನ್ ಮಾಡ್ಬೇಕು? ಎವ್ರಿ ಡೇ ಯು ಶುಡ್ ಸಿಟ್ ಕ್ವೈಟ್ಲಿ, ಒಬ್ರೇ ಕೂತ್ಕೊಳ್ಳಿ. ಕೂತ್ಕೊಂಡು ಇವತ್ತು ಕ್ಲಾಸ್ ಅಲ್ಲಿ ಏನಾಯ್ತು, ಕೃಷ್ಣ ಏನ್ ಹೇಳ್ದ ಅನ್ನೋದನ್ನ ನೀವು ಎವ್ರಿ ಡೇ ಯು ಶುಡ್ ಥಿಂಕ್. ಮಾಡ್ತೀರಾ? ಮಾಡ್ಬೇಕು. ಎವ್ರಿ ಡೇ ಯು ಶುಡ್ ಥಿಂಕ್, ಯು ಶುಡ್ ಪಾಂಡರ್, ಯು ಶುಡ್ ಅನಲೈಸ್, ಯು ಶುಡ್ ಡೂ ಮೆಡಿಟೇಷನ್ ಆನ್ ವಾಟ್ ಕೃಷ್ಣ ಹ್ಯಾಸ್ ಟೋಲ್ಡ್. ನಿಮ್ಗೆ 3 ಶ್ಲೋಕನೋ 4 ಶ್ಲೋಕನೋ ಪ್ರತಿ ದಿವಸ ಹೇಳ್ಕೊಡ್ತಾರೆ. ನಿಮ್ಗೆ ಅದನ್ನ ಹೇಳ್ತಾರೆ ಸಿಲೆಬಸ್. ಆ 3 ಶ್ಲೋಕನೋ 4 ಶ್ಲೋಕನೋ ಏನ್ ಹೇಳ್ಕೊಡ್ತಾರೆ ಅರ್ಥ ಸಹಿತ, ಅವತ್ತಾಯ್ತು ಕೂತ್ಕೊಳ್ಳೋದು. ಒಂದ್ 5 ನಿಮಿಷ, ಜಾಸ್ತಿ ಬೇಡ, 5 ನಿಮಿಷ ಕೂತ್ಕೊಂಡು ಇವತ್ತು ಕೃಷ್ಣ ನನ್ಗೆ ಏನ್ ಹೇಳ್ದ, ಓ ಈ ಅರ್ಥನ, ಹೌ ಐ ಕ್ಯಾನ್ ರಿಲೇಟ್ ಟು ಮೈ ಲೈಫ್. ಕೃಷ್ಣ ಹೇಳ್ತಾನೆ ಆತ್ಮ ಸಂಯಮ ಯೋಗ 6ನೇ ಅಧ್ಯಾಯ, ಅದು 5ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ ಏನು, ಉದ್ಧರೇದಾತ್ಮನಾಮಾತ್ಮಾನಂ ನಾತ್ಮಾನ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ. ಏನು ಹೇಳ್ತಾನೆ ಅಂದ್ರೆ, ಇಲ್ಲಿ ಆತ್ಮ ಶಬ್ದದ ಅರ್ಥ ಮನಸ್ಸು. ನೋಡಪ್ಪ, ನಿನ್ನ ಮನಸ್ಸೇ ನಿನಗೆ ಫ್ರೆಂಡು, ನಿನ್ನ ಮನಸ್ಸೇ ನಿನಗೆ ಎನಿಮಿ. ಹಾಗಾಗಿ ಆ ಮನಸ್ಸನ್ನ ಯು ಶುಡ್ ಮೋಲ್ಡ್ ಪ್ರಾಪರ್ಲಿ. ನಿನ್ನ ಕೈಯಲ್ಲಿ ಆ ಮನಸ್ಸನ್ನು ಇಟ್ಕೊಳ್ಬೇಕು, ಸರಿಯಾಗಿ ಅದಕ್ಕೆ ಶಿಕ್ಷಣವನ್ನ ಕೊಡು. ಬಿಫ್ರೆಂಡ್ ಯುವರ್ ಮೈಂಡ್ ಅಂತ ಕೃಷ್ಣ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಕಡೆದಾಗಿ ಹೇಳೋದು ಯಾತಕ್ಕಾತರ ಹೇಳ್ದ ಅಂದ್ರೆ, ಕಡೆ ಪಾಯಿಂಟ್ ನಾನು ಹೇಳಿ ಮುಕ್ತಾಯ ಮಾಡ್ತೇನೆ. ಕಡೆಯಲ್ಲಿ 18 ಅಧ್ಯಾಯಗಳನ್ನು ಹೇಳಿ ಅರ್ಜುನನಿಗೆ ಕಡೇ ಮಾತು ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ನೋಡು ಅರ್ಜುನ, ನಾನ್ ನಿನಗೆ ಎಲ್ಲವನ್ನ ಸವಿಸ್ತಾರದಲ್ಲಿ ಹೇಳಿದ್ದೇನೆ. ಯಾವುದು ಸರಿ, ಯಾವುದು ತಪ್ಪು, ಯಾವ ರೀತಿ ಜೀವನ ನಡೆಸಬೇಕು, ಎಲ್ಲವನ್ನ ನಾನು ನಿನ್ಗೆ ಹೇಳಿದ್ದೀನಿ. ಕಡೆಗೆ ಐ ಲಿವ್ ಇಟ್ ಟು ಯುವರ್ ಚಾಯ್ಸ್. ನಿನಗೆ ಆಯ್ಕೆಯ ಸ್ವಾತಂತ್ರ್ಯವನ್ನ ಕೊಡ್ತೇನೆ. ನೀನಿದೆಲ್ಲವನ್ನ, ನಿನಗೆ ವಿವೇಕ ಕೊಟ್ಟಿದ್ದಾನೆ ಭಗವಂತ, ನಿನಗೆ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ಯಾವ್ಯಾವುದಕ್ಕೂ ಉಪಯೋಗಿಸ್ತೀವಲ್ವಾ ನಾವು? ಚೇಷ್ಟೆ ಮಾಡಕ್ ಉಪಯೋಗಿಸ್ತೇವೆ, ಕಾಪಿ ಹೊಡಿಯಕ್ ಉಪಯೋಗಿಸ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ನಾವು ನಮ್ಮ ಕೆಲ್ಸನ ಅಪ್ಪ ಅಮ್ಮನ ಹತ್ರ ಮಾಡಿಸ್ಕೊಳ್ಬಹುದು ಅಂತೆಲ್ಲ ಯೋಚನೆ ಮಾಡ್ತೀವಿ. ಬಹಳ ಅದ್ರಲ್ಲೆಲ್ಲ ನಿಸ್ಸೀಮ್ರು ನಾವು. ಕೃಷ್ಣ ಹೇಳ್ತಾನೆ,
ನೋಡಪ್ಪ, ನೀನ್ ಅದಕ್ಕೆ ಉಪಯೋಗಿಸೋ ಬದಲು ನಾನು ಇದನ್ನ ಏನ್ ಹೇಳಿದ್ದೇನೆ ಇಷ್ಟನ್ನು ನೀನ್ ಮನನ ಮಾಡು, ನಿನ್ನ ವಿವೇಕ ಬುದ್ಧಿಗೆ ಓರೆ ಹಚ್ಚು, ನಿನಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ತೆಗೆದುಕೋ. ಭಗವಂತನೇ ಹೇಳ್ತಾ ಇದ್ದಾನೆ, ಸ್ವಯಂ ಭಗವಂತ ಅವ್ನು ಹೇಳಿದ ವಾಣಿಯಲ್ಲಿ ಅರ್ಜುನನಿಗೆ ಒಂದು ಚಾಯ್ಸ್ ಕೊಡ್ತಾ ಇದ್ದಾನೆ, ನಿನಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ತೆಗೆದುಕೋ. ನಾವ್ ಯಾವಾಗ್ಲೂ ಗೀತಾ ಕ್ಲಾಸ್ ಅಲ್ಲಿ ನಾನು ಎಲ್ಲ ಮಕ್ಕಳಿಗೆ ಹೇಳೋದು, ನೀವು ಆ ಯಾವ್ದು ಪಾಯಿಂಟ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅವಾಗ್ಲೇನೆ ನಿಮ್ಗೊಂದು ಸ್ಲಾಟ್ ಕೊಡ್ತಾರೆ, ಕ್ವಶನ್ ಅಂಡ್ ಆನ್ಸರ್ಸ್. ಅಲ್ಲಿ ನೀವು ಕೇಳ್ಬೇಕು, ಸರ್ ನನ್ಗಿದು ಅರ್ಥ ಆಗಿಲ್ಲ, ಮೇಡಮ್ ನನ್ಗಿದು ಅರ್ಥ ಆಗಿಲ್ಲ, ಇನ್ನೊಂದ್ ಸರ್ತಿ ಹೇಳಿ, ಮತ್ತೊಂದ್ ಸರ್ತಿ ಹೇಳಿ. ಕೇಳಿ ಅರ್ಥ ಮಾಡ್ಕೊಂಡು ನಾವು ಹೌ ವಿ ಕ್ಯಾನ್ ರಿಲೇಟ್ ದಟ್ ಟು ಅವರ್ ಲೈಫ್. ಎಷ್ಟೋ ಸಿಚುಯೇಷನ್ಸ್ ನಮಗೂ ಬರುತ್ತೆ, ಸ್ಕೂಲಲ್ಲಿ ಇರ್ಬಹುದು, ಆಟದಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆಗೆ ಇರ್ಬಹುದು. ಹೌ ಕ್ಯಾನ್ ಐ ರಿಲೇಟ್ ಕೃಷ್ಣಾಸ್ ಟೀಚಿಂಗ್ಸ್ ಟು ಮೈ ಲೈಫ್ ಅನ್ನೋದು ನೀವು ಪ್ರತಿ ದಿವಸ 5 minutes ನೀವು ಮನನ ಮಾಡಬೇಕು. ಇವತ್ತಿಂದ ನಿಮ್ಗೆ ಟೀಚಿಂಗ್ ಸ್ಟಾರ್ಟ್ ಮಾಡ್ತಾರೆ. 21 ಕಂಟಿನ್ಯೂಸ್ ಡೇಸ್ ನಾವಿದನ್ನ ನಿಮ್ಗೆ ಪ್ರತಿ ದಿವಸ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ನಾವು ವಿ ವಿಲ್ ಬಿ ಡೂಯಿಂಗ್ ದಟ್ ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ, ಅದನ್ನ ನಿಮ್ಗೆ ಹೇಳ್ತಾರೆ ಟೀಚರ್ಸ್. ಬಟ್ ಟು ಸ್ಟಾರ್ಟ್ ವಿತ್, ಇವತ್ತು ರೋಹಿಣಿ ನಕ್ಷತ್ರ, ಬಹಳ ಶುಭ ಮುಹೂರ್ತ. ಕೃಷ್ಣ ನಮ್ಮ ಎಲ್ಲರ ಮನಸ್ಸಿನಲ್ಲಿ, ಬಾಲಕೃಷ್ಣ ಇವತ್ತೇನೋ ಜನ್ಮ ತಾಳ್ತಾ ಇದ್ದಾನೆ ಭಗವದ್ಗೀತೆಯ ಮೂಲಕ. ಇವತ್ತು ನಿಜವಾದ ಗೋಕುಲಾಷ್ಟಮಿ, ನಮ್ಗೆ ಕೃಷ್ಣ ಜಯಂತಿ, ನಮ್ಗೆ ಇವತ್ತು ಶುಭ ದಿನ. ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಲ್ಲಿ ಕೃಷ್ಣ ಪುಟ್ಟ ಶಿಶುವಾಗಿ ಅವನು ಗೀತೆಯ ಶ್ಲೋಕದ ಮೂಲಕ ಜನ್ಮ ತಾಳ್ತಾ ಇದ್ದಾನೆ. ಸೊ 21 ದಿವಸ ನಾವು ಪ್ರತಿ ದಿವಸ ನಾವು ಭಗವದ್ಗೀತೆಯನ್ನ ಅಭ್ಯಾಸ ಮಾಡ್ತೇವೆ. ಯಾತಕ್ಕೆ ಅಂದ್ರೆ ಎನಿಥಿಂಗ್ ಡನ್ ಫಾರ್ 21 days or 41 days, it will create a great impact in you. Anything for that matter. ಇವಾಗ ನಾನು ಯಾವ್ದಾದ್ರು ಒಂದು ಚೇಷ್ಟೆ ಬಿಡಬೇಕು, ವರ್ಕ್ ಆನ್ ಇಟ್ ಡೈಲಿ 21 days ಕಂಟಿನ್ಯೂಸ್ ಆಗಿ. ನಿಮ್ಗೆ ಯಾವ್ದೋ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ, ಅದನ್ನ ನೀವು ಕೂತ್ಕೊಳ್ಳಿ, ಮತ್ತೆ ಮತ್ತೆ ಮಾಡಿ, 21 times ಮಾಡಿ ನೋಡಿ. ಇವಾಗ ಯಾವ್ದೋ ಒಂದು ಮ್ಯಾಥಮೆಟಿಕ್ಸ್, ಪೈಥಾಗರಸ್ ಥಿಯರಮ್ ನನಗೆ ಬರ್ತಾ ಇಲ್ಲ, ಕಾಸ್ ಥೀಟಾ, ಟ್ರಿಗ್ನೋಮೆಟ್ರಿ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಜಸ್ಟ್ ಟ್ರೈ ಫಾರ್ 21 times, ರಿಪೀಟ್ ಆಗಿ ಸುಮ್ಮನೆ ಬರ್ದ್ರು ಸರಿ, ಮೆಕ್ಯಾನಿಕಲ್ ಆಗಿ. ಬೈ ದ ಟೈಮ್ ಆಫ್ 21st time you will be knowing it by heart and with proper understanding. ಅದಕ್ಕೇನೆ ನಾವೇನ್ ಮಾಡ್ತಾ ಇದೀವಿ, ಎಸ್ ಸಂಡೇ ಆಲ್ಸೋ ಇಟ್ ವಿಲ್ ಬಿ. ವಿಷ್ಣು ಭರದ್ವಾಜ್ ಇಸ್ ಆಸ್ಕಿಂಗ್ ಸಂಡೇ ಆಲ್ಸೋ ಇರತ್ತಾ ಅಂತ. ಹೌದು, ಕಂಟಿನ್ಯೂಸ್ ಡೇಸ್ 21 days ಅಂದ್ರೆ ಇನ್ಕ್ಲೂಡಿಂಗ್ ಸಂಡೇಸ್. ಹೌದು, 21 days ನಾವು ಈ ಗೀತೆಯನ್ನ ಕಲಿಯುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನೀವು ಕೃಷ್ಣನ ರಾಯಭಾರಿಗಳು ನೀವಲ್ಲ. ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ, ಅಮ್ಮ ನನ್ನ ಗುರುಗಳು ಹೇಳಿದ್ದು, ಲರ್ನಿಂಗ್ ಗೀತಾ ಇಸ್ ಟು ಬಿಕಮ್ ಕೃಷ್ಣ. ಕೃಷ್ಣನಂತೆ ಸಕ್ಸಸ್ಫುಲ್ ಆಗಿರೋದಕ್ಕೆ, ಧೈರ್ಯಶಾಲಿ ಆಗಿರೋದಕ್ಕೆ, ಭಾರತದ ಸತ್ಪ್ರಜೆ ಆಗಿರೋದಕ್ಕೆ, ಭಾರತ ರತ್ನ ಆಗೋದಕ್ಕೆ, ವಿಶ್ವರತ್ನ ಆಗೋದಕ್ಕೆ ಗೀತೆಯನ್ನ ನಾವು ಅಧ್ಯಯನ ಮಾಡ್ತಾ ಇದೀವಿ. ಆಮೇಲೆ ನಿಮ್ ಜವಾಬ್ದಾರಿ ಏನ್ ಗೊತ್ತಾ, ನೀವು ನಿಮ್ಮ ಫ್ರೆಂಡ್ಸ್ಗೆ ಸ್ಕೂಲಲ್ಲಿ ನೀವೆಲ್ಲ ಗೀತಾ ರಾಯಭಾರಿಗಳಲ್ಲ, ನೀವೆಲ್ಲ ಕಲಿತಾ ಇದ್ದೀರಾ ಅಲ್ವಾ, ನೀವು ಈ ಜ್ಞಾನವನ್ನ, ಈ ಶ್ಲೋಕವನ್ನ ಹೇಳುವ ಧಾಟಿಯನ್ನ ನಿಮ್ಮ ಶಾಲೆಯಲ್ಲಿ ಇತರ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಜೂನಿಯರ್ಸ್ಗೆ ಅಥವಾ ಸೀನಿಯರ್ ಇರಬಹುದು, ಅವ್ರಿಗೆ ನೀವು ಹೇಳ್ಕೊಡ್ತೀರಾ. ಸೊ ದೊಡ್ಡ ಜವಾಬ್ದಾರಿ ನಿಮ್ಗೆ. ಡೈಲಿ 5 minutes ಇದಕ್ಕಾಗಿ ಕೃಷ್ಣ ಏನ್ ಹೇಳ್ದ ಅಂತ ಡೈಲಿ ಒಂದು 5 ನಿಮಿಷ ಚಿಂತನೆ ಮಾಡಿ ಸಾಕು. ನಿಮ್ಮಲ್ಲಿ ಪಾಸಿಟಿವಿಟಿ ನೀವು ನೋಡ್ತೀರಾ. ಎಲ್ಲರಿಗೆ ಒಳ್ಳೇದಾಗ್ಲಿ. ಐ ಕಂಗ್ರ್ಯಾಚುಲೇಟ್ ಒನ್ ಅಂಡ್ ಆಲ್. ಎಲ್ಲರೂ ನೀವು ಕೃಷ್ಣನ ಆಗೋದಕ್ಕೆ ಹೊರಟಿದ್ದೀರಾ. ಈಗ ಕೃಷ್ಣನ ರಾಯಭಾರಿ ಆಗ್ತಾ ಇದ್ದೀರಾ. ರಾಯಭಾರಿ ಅಂದ್ರೆ ಏನರ್ಥ? ದೂತ ಅಂತ ಅರ್ಥ. ಯಾರ ದೂತ? ಕೃಷ್ಣನ ದೂತ. ದೂತನ ಲಕ್ಷಣ ಏನ್ ಗೊತ್ತಾ? ಅವನು ತನ್ನ ಮಾಲೀಕನನ್ನ ಎಲ್ಲ ಅಕ್ಷರಶಃ ಪಾಲಿಸ್ತಾನೆ. ಅವನು ಒಂದು ರಿಫ್ಲೆಕ್ಷನ್. ಅವನು ದೂತ ಯಾರು ಅಂದ್ರೆ, ಯಾರನ್ನಾದ್ರೂ ನಾವು ರಾಯಭಾರಿಯಾಗಿ ಕಳಿಸ್ಕೊಡ್ತೀವಿ, ದೂತರಾಗಿ ಕಳಿಸ್ಕೊಡ್ತೀವಿ ಅಂದ್ರೆ ನಮ್ಮ ರೆಪ್ರೆಸೆಂಟೇಷನ್ ಅಂದ್ರೆ ನಮ್ಮ ರಿಫ್ಲೆಕ್ಷನ್ ಅವರು. ಸೊ ಯು ಆರ್ ಆಲ್ ಗೋಯಿಂಗ್ ಟು ಬಿಕಮ್ ಕೃಷ್ಣಾಸ್ ರಿಫ್ಲೆಕ್ಷನ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಗೀತೆಯನ್ನ ಕಲೀರಿ, ಅಧ್ಯಯನವನ್ನ ಮಾಡಿ, ಅದರ ಧ್ಯಾನವನ್ನ ಮಾಡಿ, ಗೀತೆಯ ಕೃಷ್ಣನ ತತ್ವಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನೀವು ಎಲ್ಲರೂ ಕೃಷ್ಣನಂತೆ ಬೆಳಿಬೇಕು, ಕೃಷ್ಣ ತತ್ವಕ್ಕೆ ಬೆಳಿಬೇಕು. ಇದರಿಂದ ಇತರರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೆ, ಇತರರಿಗೆ ನಿಮ್ಮ ಜೀವನ ಬಹಳ ಉಜ್ವಲವಾಗಿದೆ. ಯಾಕಂದ್ರೆ ಗೀತೆಯನ್ನ ಓದ್ತೀರಾ, ಖಂಡಿತವಾಗಿ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ, ಕೃಷ್ಣಮಯವಾಗಿರುತ್ತೆ, ಆ ಘನ ತತ್ವ ತುಂಬಿರುತ್ತೆ. ನೀವೆಲ್ಲರೂ ಕೂಡ ಇತರರಿಗೆ ನೆರಳು ನೀಡುವಂತಹ, ಆಶ್ರಯ ನೀಡುವಂತಹ, ಜ್ಞಾನ ನೀಡುವಂತಹ ದೊಡ್ಡ ಹೆಮ್ಮರವಾಗಿ ನಿಮ್ಮ ಜೀವನವಾಗ್ಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೆ ಶುಭವನ್ನ ಕೋರ್ತೇನೆ.
ಉಜ್ವಲ ಭವಿಷ್ಯವನ್ನ ಕೃಷ್ಣನ ರೀತಿಯಲ್ಲಿ ಆಗಿ ನೀವೆಲ್ಲರೂ ಅಂತ ಕೋರ್ತಾ ಈ ನನ್ನ ವಚನ ಪುಷ್ಪವನ್ನ ಕೃಷ್ಣನ ಪಾದಾರವಿಂದಕ್ಕೆ ಸಮರ್ಪಿಸ್ತೇನೆ. ಜೈ ಶ್ರೀ ಕೃಷ್ಣ.